ಅಲ್ಲಿ ಒಬ್ಬರು ಕೇಳಿದ್ರು ಇವನು ಯಾರು ಆಯ್ತಾ, ಇವನು ಯಾರು ಅಂತ. ಅವರು ರಿಂಪೋಚಿಗೋ ಡಾಕ್ಟ್ರೇ. ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಬೇಕಿತ್ತು. ಓಕೆ, ದುಡ್ಡು ತುಂಬಾ ಜನರ ಹತ್ರ ಇತ್ತು, ಬಟ್ ಖರ್ಚು ಮಾಡ್ಲಿಕ್ಕೆ ಯಾರು ರೆಡಿ ಇರಲಿ. ಎಕ್ಸೆಸ್ ಅರೆಸ್ಟ್ ಆದರೆ ನನಗೆ ಮನಸ್ಸಿಗೆ ಬೇಸರ ಆಗ್ತದೆ. ಎಮರ್ಜೆನ್ಸಿಯಲ್ಲಿ ಅರೆಸ್ಟ್ ಆದವರು, ಅರೆಸ್ಟ್ ಆದವರು ಗುಂಡೂರಾಯರ ಗಣನೆಗೆ ಬರುವ ಮೊದಲೇ ಆಗಿಬಿಟ್ಟು, ಈಗ ನಾನು ಕೋಮಕ್ಕೆ ಹೋಗ್ತೇನೆ ಅಂತ ಗೊತ್ತಾಗ್ತಾ ಉಂಟು. ನಿನ್ಗೆ ನನಗೊಂದು ಉಪಕಾರ ಮಾಡಿದೆ, ಮದ್ದು ಕೊಡಬಾರ್ದು. ಯಡಿಯೂರಪ್ಪನವರು ಬಂದಾಗ ಅವರು ಹೋಟೆಲಿಗೆ ಹೋಗ್ತಿರ್ಲಿಲ್ಲ, ನಮ್ಮ ಮನೆಗೇನೆ ಬರುವುದು. ನನ್ನಿಂದಾಗಿ ಕರಪ್ಷನ್ಗೆ ಚಾನ್ಸ್ ಇರಲಿಲ್ಲ. ಒಂದು 20 ಲಾಮಗಳು ಇತ್ತಾಗಿಂದ 20 ಲಾಮಗಳು ಇತ್ತಾಗೆ ನಡುವಿನಲ್ಲಿ ಅವರು ಬರುವುದು ಅಂತ ಬಂದು ನೋಡ್ಲಿಕ್ಕೆ ಇರುವುದು ನನ್ನನ್ನು. ಅಣ್ಣರೇ, ವೆಲ್ಕಮ್ ಬ್ಯಾಕ್ ಟು ಮೇಜರ್ ಕುಶ್ವನ್ ಸ್ಟುಡಿಯೋಸ್. ಡಾಕ್ಟರ್ ಪಾಡ್ಕರ್ ಅವರಂಥ ಒಂದು ಹಿರಿಯ ವ್ಯಕ್ತಿ ವೈದ್ಯರಾಗಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಈ ಥರ ಹಿಸ್ಟಾರಿಕಲ್ ಈ ಥರ ಒಂದು ಪ್ರಮುಖ ವ್ಯಕ್ತಿಗಳ ಜೀವನವನ್ನು ಬಗ್ಗೆ ಮಾತಾಡ್ತಾ ಹೋಗೋದು ಒಂದು ಕಾಲಘಟ್ಟದ ಬಗ್ಗೆ ಮಾತಾಡಿದಾಗೆ. ಹೌ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆರ್ ಹೌ ದ ಮಡಿಕೇರಿ ಹ್ಯಾಸ್ ಚೇಂಜ್ಡ್ ಓವರ್ ಲಾಸ್ಟ್ 70 years ಅಥವಾ 60 years ಅನ್ನೋದನ್ನು ನಾನು ಈ ಇಡೀ ಸಂದರ್ಶನದಲ್ಲಿ ನಾನು ಮನಗಂಡೆ. ಸರ್, ಎಮರ್ಜೆನ್ಸಿ ಹೇಗಿತ್ತು ಮಡಿಕೇರಿಯಲ್ಲಿ? ನಿಮ್ಗೆ ಏನಾದ್ರು ಬದಲಾವಣೆ ಅಂತ ಗೊತ್ತಾಯ್ತಾ, ಅಥವಾ ನಾರ್ಮಲ್ ಲೈಫ್ ಥರನೇ ನಿಮ್ಮ ಲೈಫ್ ಇತ್ತಾ? ಎಮರ್ಜೆನ್ಸಿಯಲ್ಲಿ ಕೆಲವು ಮಂದಿ ನಮ್ಮಿಂದ ಕೆಲವು ದೂರ ಹೋದರು ಅಂದರೆ ಒಂದು ಅರೆಸ್ಟ್ ಆಗೋ ಸಂಭವ ಉಂಟು ಅಂತ ಒಂದು. ಓಕೆ, ಒಂದು ಅರೆಸ್ಟ್ ಆಗೋ ಸಂಭವ ಉಂಟು, ಸಾವಾಸ ಬೇಡ. ಎರಡನೇದು, ಕೆಲವು ಗುಂಡೂರಾಯರ ಫ್ರೆಂಡ್ಸ್ ಹೂ ಆರ್ ಜನಸಂಘ್. ಯಾಕಂದರೆ ಗುಂಡೂರಾಯರು ಕಾಂಗ್ರೆಸ್ಸಿಂದಲೇ ಬಂದವರಲ್ಲ ಅಲ್ವಾ, ಸ್ವತಂತ್ರ ಪಾರ್ಟಿಯ ಹಿನ್ನೆಲೆ ಇತ್ತು. ದೆನ್ ಕಾಂಗ್ರೆಸ್ ಅದು ಐ ಥಿಂಕ್ ಮತ್ತೆ ಈ ಗುಂಡುಗುಟ್ಟಿ ಮಂಜುನಾಥ್ ಅವರ ಸಂಪರ್ಕಕ್ಕೆ ಬಂದು ಹೌದು ಓಕೆ, ದೆನ್ ಹಿ ಬಿಕೇಮ್ ಕಾಂಗ್ರೆಸ್. ಹಾಗಾಗಿ ಕೆಲವರು ಡೈರೆಕ್ಟ್ ಪಾರ್ಟಿಸಿಪೇಷನ್ ಹೋಗಲಿಲ್ಲ. ಮತ್ತು ಎಮರ್ಜೆನ್ಸಿಯಲ್ಲಿ ಇಲ್ಲಿ ಕಡಿಮೆ ಅಂದರೆ ಅರೆಸ್ಟ್ ಆದದ್ದು ಕೊಡಗು. ಓಕೆ, ಅದಕ್ಕೆ 2-3 ಕಾರಣಗಳುಂಟು. ಒಂದನೇ ಕಾರಣ ಗುಂಡೂರಾಯರು ಹೇಳಿದರು, ನಾನು ಕಾಂಗ್ರೆಸ್ಸಲ್ಲೇ ಇರ್ಬೋದು, ಆದರೆ ನಾನು ಕೊಡಗಿನವ. ಕೊಡಗಿನಲ್ಲಿ ಏನಾದರೂ ಅನಾಹುತ ಆದರೆ, ಎಕ್ಸೆಸ್ ಅರೆಸ್ಟ್ ಆದರೆ ನನಗೆ ಮನಸ್ಸಿಗೆ ಬೇಸರ ಆಗ್ತದೆ. ಉದಾಹರಣೆಗೆ, ಎಮರ್ಜೆನ್ಸಿಯಲ್ಲಿ ಅರೆಸ್ಟ್ ಆದವರು ಗುಂಡೂರಾಯರ ಗಣನೆಗೆ ಬರುವ ಮೊದಲೇ ಆಗಿಬಿಟ್ಟಿತ್ತು. ಓಕೆ, ಲಿಸ್ಟ್ ಬಂದಾಗಿತ್ತು, ಪೊಲೀಸರು ಅರೆಸ್ಟ್ ಮಾಡಿ ಕೂಡ ಆಗಿತ್ತು. ಗುಂಡೂರಾಯರು ಬಂದ ನಂತರ ಅದಾಗಲಿಲ್ಲ. ಈ ಪ್ರಿವೆಂಟೆಡ್ ಇಟ್. ನಿಮ್ದು ಮತ್ತೆ ಗುಂಡೂರಾಯರ ಇಕ್ವೇಷನ್ ಹೇಗಿತ್ತು? ನಾವು ಭಾಳ ಕಡಿಮೆ. ಅಂದ್ರೆ ನೀವು ಓಕೆ, ಎಷ್ಟು ಬೇಕು ಅಂದ್ರೆ ಅವರು ಡೈರೆಕ್ಟ್ ಇಲ್ಲ. ಒಂದು ಸಲ ಗುಂಡೂರಾಯರ್ ಮತ್ತು FM ಖಾನ್ ಇಬ್ಬರು ಡ್ರಗ್ ಫಿಲ್ಫ್ರೇಜ್ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಮೇಲೆ ಆ್ಯಕ್ಷನ್ ಇತ್ತು. ಹಾಗೆ ಬಂದು ಎಲ್ಲ ಡಾಕ್ಟ್ರುಗಳ ಹತ್ರ ಎಲ್ಲ ಮಾತಾಡಿದರು. ಅವರು ಹೇಳಿದೆ, ಸರ್ಪ್ರೈಸ್ ಚೆಕ್ ಮಾಡಿದ್ರು. ಆಗ ಹೆಚ್ಚು ಡ್ರಗ್ ಎಲ್ಲಿ ಹೋಗ್ತದೆ? ಹೆಚ್ಚು ಡ್ರಗ್ ಡಾಕ್ಟರ್ ಪಕ್ಟರ್ಗೆ ಹೋಗ್ತದೆ. ಯಾಕೆಂದರೆ ಅವರ
ವಾರ್ಡಿನಲ್ಲಿ 30 ಬೆಡ್ಡಾದ ಸಾಧಾರಣ 50 ಮಂದಿ ಇರ್ತಾರೆ. ಅಲ್ಲಿ ಹೋಗ್ತಾರೆ. ನನ್ನನ್ನು ಕೇಳಲಿಕ್ಕೆ ಬಂದರು. ಅದು ಏನಾಯ್ತು ಅಂತ ಹೇಳಿದ್ರೆ, ನಾನು ಅವರು ಬರುವ ಮೊದಲು ಗೊತ್ತಿಲ್ಲದೆ ಯಾವ ರೀತಿಯಲ್ಲಿ ಅವರಿಗೆ ಇನ್ಸಲ್ಟ್ ಮಾಡುವ ರೀತಿಯಲ್ಲಿ ನಾನು ಆಪರೇಷನ್ ಶುರು ಮಾಡಿದ್ದೆ. ಆಪರೇಷನ್ ಶುರು ಮಾಡಿ? ಹೌದು. ತುಂಬ ಹೋದರು, ಕಾದು ಆಪರೇಷನ್ ಮುಗಿದಿಲ್ಲ. ಮತ್ತು ಅವರಿಗೆ ಗೊತ್ತಾಯಿತು ಬೇರೆ ಏನೋ ಕೆಲಸ ಇತ್ತು. ನನ್ನ ಪರಿಚಯ ಫೇಸ್ ಟು ಫೇಸ್ ಇಲ್ಲದಿದ್ದರೂ ಕೂಡ OT ಒಂದು ನರ್ಸ್ ಹತ್ರ ಹೇಳಿದರು, ನಾವು ಹೋಗ್ತೇವೆ, ನಾವು ಬಂದದ್ದು ಇದಕ್ಕೆ ಡ್ರಗ್ ಇನ್ಸ್ಪೆಕ್ಷನ್ಗೆ, ಅಲ್ಲಿ ಆಯಿತು, ಮತ್ತು ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದು ಡಾಕ್ಟರ್ ಪಟ್ಕರ್ ಅಂತ, ಎಲ್ಲ ಪೇಷಂಟ್ ಅದರ, ಅದಕ್ಕೆ ಅವರನ್ನು ನೋಡಬೇಕಂತ ನಾವು ಕಾದದ್ದು. ಅವರು ಬ್ಯುಸಿ ಇದ್ದರಿಂದ ಅದನ್ನು ಮರೀಲಿ, ಏನು ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ವಿ ಆರ್ ಗೋಯಿಂಗ್ ಅಂತ ಅವ್ರು ಹೋದ್ರು. FM ಖಾನನ್ನು ಮತ್ತೆ ನಾನು ತುಂಬ ಸಲ ಮೀಟ್ ಆಗಿದ್ದೆ. ಯಾಕೆಂದರೆ ಅವರ ತೋಟದಲ್ಲಿ ಒಂದು ಫ್ಲವರ್ ಶೋ ಮಾಡ್ತಾರೆ. ಈಗ ಇಲ್ಲ, ನಿಲ್ಲಿಸಿದ್ದಾರೆ, ಯಾಕೆಂದ್ರೆ FM ಖಾನ್ ಇಲ್ಲ, ಆದ್ರಿಂದ ಇಲ್ಲ. He was somebody who was very close to Indira Gandhi, very close to, ಅವರು ರಾಜ್ಯಸಭಾ ಮೆಂಬರ್ ಆಗಿದ್ರ? ಹೌದು, ರಾಜ್ಯಸಭಾ ಮೆಂಬರ್. He was close with ಸಂಜಯ್ ಗಾಂಧಿ. ಆಯ್ತಾ. ಅವರ ಫ್ಲವರ್ ಶೋ ಭಾಳ ದೊಡ್ಡದು ಮಾಡ್ತಿದ್ರು. ಇನ್ವಿಟೇಷನ್ ನಾನು ಹೋಗ್ತಿದ್ದೆ. ಪ್ರತಿ ಸಲ ಹೋದ್ರೆ ನನ್ನ ಹತ್ರ ಒಂದು ಬಹಳ ಆಪ್ತ ಪ್ರೀತಿಯಿಂದ ಮಾತಾಡ್ತಿದ್ರು. ಸರ್, ಇದು ಆ ಹೋಲ್ ಎಮರ್ಜೆನ್ಸಿ ಇದರಲ್ಲಿ ತುಂಬ ಜನ ಅಂಡರ್ಗ್ರೌಂಡ್ ಆಗಿದ್ರು. ಆ ಅಂಡರ್ಗ್ರೌಂಡ್ ಆಗಿರೋರೆಲ್ಲರಿಗೆ ನೀವು ಆಶ್ರಯ ಕೊಟ್ಟಿದ್ರಿ. ಹೌದು. ಸೊ ಈ ನೀವು ಹೇಳಿದ್ರಿ ಸೋ ಕಾಲ್ಡ್ ಸಂಘದ ಕೆಲವು ನಾಯಕರಲ್ಲಿ ನಿಮ್ಮಿಂದ ದೂರ ಆಗಿದ್ರು, ಮತ್ತು ಅದು ಪ್ಯಾಚ್ ಅಪ್ ಹೇಗಾಯಿತು? ಅವರಿಗೆ ಬೇರೆ ಚಾಯ್ಸೇ ಇರಲಿಲ್ಲ. ನಾಟ್ ಬೈ ಚಾಯ್ಸ್ ಒಂದು. ಎರಡನೇದು, ತುಂಬ ಫೈನಾನ್ಷಿಯಲ್ ಸಪೋರ್ಟ್ ಬೇಕಿತ್ತು. ಓಕೆ, ದುಡ್ಡು ತುಂಬ ಜನರ ಹತ್ರ ಇತ್ತು, ಬಟ್ ಖರ್ಚು ಮಾಡ್ಲಿಕ್ಕೆ ಯಾರು ರೆಡಿ ಇರಲಿಲ್ಲ. ಒಂದನೇದಾಗಿ ನನ್ನ ಹತ್ರ 2 ಕಾರ್ ಇತ್ತು. ಈಗ ಅವ್ರಿಗೆ ಹೊರಗೆ ಹೋಗ್ಬೇಕಾದ್ರೆ ಒಂದು ಕಾರ್ ಕೊಡ್ಲಿಕ್ಕೆ ಯಾರೂ ರೆಡಿ ಇರಲಿಲ್ಲ. ಕಾರ್ ಸೀಸ್ ಮಾಡ್ತಾರೆ ಹೇಳಿ. ಕಾರ್ ಸೀಸ್ ಮಾಡ್ತಾರೆ, ಕಾರೇ ಕೊಡೋದಿಲ್ಲ, ಪೆಟ್ರೋಲ್ ಹಾಕುವವರಿಲ್ಲ, ಡ್ರೈವರ್ ಕೊಡುವವರಿಲ್ಲ. ಮತ್ತು ಅವರು ಸುತ್ತು ಬಂದ ನಂತರ ಅವರನ್ನು ಉಳಿಲಿಕ್ಕೆ ಜನರಿರಲಿಲ್ಲ, ಮನೇಲಿ ಹಾಕೊಳ್ಳಿಕ್ಕೆ ಮನೆಯಲ್ಲಿ ಇಲ್ಲ. ಕೆಲವರು ಸಂಘದ ಪ್ಯೂರ್ ಸೇವಕರು ಅವರು ನರ್ಸಿಂಗ್ ಹೋಮಲ್ಲಿ ಪೇಷಂಟ್ ಅಂತೇಳಿ ಮಲಗ್ತಿದ್ರು. ಮಲಗ್ತಿದ್ರು. ಸರ್, ಆವಾಗ ಯಾವ ನರ್ಸಿಂಗ್ ಹೋಮ್ ಇತ್ತು? ನಾನು ಆಗ ಇದ್ದದ್ದು ಮಂಗಳೂರು ರೋಡ್. ಅದು ಎಷ್ಟು ಬೆಡ್ಡೆಡ್ ಆಗ? ಅದು 7 ಬೆಡ್. 7 ಬೆಡ್. ಚಿಕ್ಕದಿತ್ತು ಅದು? ಈ JD ಅಥವಾ ವೈವಸ್ ತರ ದೊಡ್ಡದಾಗಿ? ಇಲ್ಲ, ಭಾಳ ಸಣ್ಣದು. ಸರ್, ಈಗ ನೀವು 7 ಮತ್ತೆ ಎಮರ್ಜೆನ್ಸಿ ಟೈಮಿಗೆ ಒಂದು ಅಂಡರ್ಗ್ರೌಂಡು 3 ರೂಮ್ ತಗೊಂಡೆ ಅಲ್ಲಿ. ಹೌದು. ಅಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಆಗಿತ್ತು. ಬಿಲ್ಡಿಂಗಿನ ಓನರು ಕಾಂಗ್ರೆಸ್. ಯಾರು? ಕೊಳ್ಳ. ಅವರ ಮಗ ಈಗ BJP. ರಮೇಶ್ ಅವ್ರ ತಂದೆ ಕಾಂಗ್ರೆಸ್? ತಂದೆ. ಅವರು ಕಾಂಗ್ರೆಸ್. ಅವರಿಗೆ ಸ್ವಲ್ಪ ಅಷ್ಟು ಸಮಾಧಾನ ಇರಲಿಲ್ಲ. ನಮಗೆ ಹೆದರಿಕೆ ಸಹ ಇತ್ತು, ಆದರೆ ಏನಿರಲಿಲ್ಲ. ನಮಗೆ ಏನಾಯ್ತು ಅಂತ ಹೇಳಿದರೆ, ಸಂಘದ ಕಾರ್ಯಾಲಯವನ್ನು ಸೀಸ್ ಮಾಡಿದ್ರು, ಲಾಕ್ ಮಾಡಿದ್ರು. ಅದೇ ಮಧುಕೃಪ ಇದೆಲ್ಲ ಡಾಕ್ಟರ್ ರಾಮಚಂದ್ರ ಅಂತ, ಇದು ಮಾರ್ಕೆಟ್ನ ಹತ್ರ. ಈ NG ವಾಸುದೇವ್ ಅವರ ಮನೆಯ ಹಳೆ ಮನೆಯ ಅಲ್ಲ, ಅವರ ಅಣ್ಣ ಇವರು ಡಾಕ್ಟರ್. ಡಾಕ್ಟರ್. ಆ ಮನೆಯದ್ದು ಒಂದು ಔಟ್ ಹೌಸ್. ಇದಕ್ಕೆ ಈಗ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಅದು ಕಾರ್ಯಾಲಯ ಆಗಿತ್ತು. ಕಾರ್ಯಾಲಯ. ಈ ಇವರೆಲ್ಲ ಇವರೆಲ್ಲ ಸಂಘದ ಹಿನ್ನೆಲೆ. ಹೌದು. NG ವಾಸುದೇವ್ ಅವರ, ನಮ್ಮ NG ಇವರದ್ದು ಬ್ರದರ್ ಇನ್ ಲಾ ಅಲ್ಲ, BG ವಸಂತಿದು. BG ವಸಂತಿದು. BG ವಸಂತಿನ ಶ್ರೀಮತಿ NG ವಾಸುದು ಸಿಸ್ಟರ್. ಓಕೆ, ದಟ್ಸ್ ಹೌ ದೇ ವರ್ ಆಲ್ ರಿಲೇಟೆಡ್. ಹೌದು, ದೇ ವರ್ ರಿಲೇಟೆಡ್. ಸರ್, ಇದು ಎಮರ್ಜೆನ್ಸಿ ಮುಗಿಯೋ ಹಂತ ಬಂದಾಗೆ, ಸರ್ ಆ ಟೈಮಲ್ಲಿ ಜಿಲ್ಲೆಯಲ್ಲಿ BJP ಅನ್ನೋದಿತ್ತ ಅಥವಾ ಜನಸಂಘ ಇತ್ತಲ್ಲ? ಐ ಮೀನ್ ಈ ರೈಟ್ ವಿಂಗ್ ಪೊಲಿಟಿಕಲ್ ಏನು ಆಕ್ಟಿವಿಟಿ ಇರಲಿಲ್ಲ.
ಪೊಲಿಟಿಕಲ್ ಆಕ್ಟಿವಿಟಿ ಏನಿರಲಿಲ್ಲ, ದೊಡ್ಡದಿರಲಿಲ್ಲ. ಜನಸಂಘ, ಜಾಗ BJP ಆಗಿರಲಿಲ್ಲ, ಆಗ ಪ್ಯೂರ್ ಜನಸಂಘ ಇತ್ತು. ಈ ಮಡಿಕೇರಿಯಲ್ಲಿ ಮಾತ್ರ ಅರೆಸ್ಟ್ ಆಗಿತ್ತು ಸರ್. ಈ ಸೌತ್ ಕೂರ್ಗಲ್ಲಿ ಕೂಡ ತುಂಬ ಅರೆಸ್ಟ್, ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಜನ ಅರೆಸ್ಟ್ ಆದರು, ಆಗಿದ್ದಾರೆ. ಅಲ್ಲಿ ಬಬ್ಬು ಅಂತ ಅವರೆಲ್ಲ ಪ್ಯೂರ್ ಜನಸಂಘ. ಅದು ಏನಾಗಿತ್ತು ಅಂತ ಹೇಳಿದರೆ, ಮೇನ್ಲಿ ಅರೆಸ್ಟ್ ಅವರಿಗೆ ದೇವರ್ ಅದರ್ ಪೊಲೀಸಿಗೆ ಅವರಿಗೆ ಆಗಲಿಲ್ಲ. ಪೊಲೀಸ್ ಮತ್ತೆ ಅವರಿಗೆ ಆಂಟಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ದೇ ಟುಕ್ ದಟ್ ಅಡ್ವಾಂಟೇಜ್ ಅಂಡ್ ಪುಟ್ ದೆಮ್ ಇನ್ಸೈಡ್. ಅವಕಾಶ ಸಿಕ್ತು ಹೇಳಿ. ಆ್ಯಕ್ಚುಲಿ RSSನಲ್ಲಿ ಅಂತ AK ಸುಬ್ಬಯ್ಯ ಬಿಟ್ಟರೆ ಅಂತ ಗ್ರೇಟ್ ವರ್ಕ್ ಮಾಡಿದವರು ಇರಲಿಲ್ಲ ಆ ಟೈಮಲ್ಲಿ. ಕೆಲವರಿಗೆ ಹಲವಾರು ಕಾರಣಗಳಿಗೆ ಪೊಲೀಸರಿಗೆ ಅವರಿಗೆ ಆಗ್ತಿರಲಿಲ್ಲ. ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಿದರು. ನಿಜವಾಗಿ RSSನವರನ್ನು ಅಂತೇಳಿ ಅವರು ವರ್ಕ್ ಮಾಡಲಿಲ್ಲ. ಸರ್, ಈಗ 77ನಲ್ಲಿ ಆಲ್ಮೋಸ್ಟ್ ಎಮರ್ಜೆನ್ಸಿ ಹೋಯಿತು, ಸಿಚುವೇಶನ್ ನಾರ್ಮಲ್ ಆಯಿತು. ನಿಮ್ಮದು ಪ್ರಾಕ್ಟೀಸ್ ತುಂಬ ಜಾಸ್ತಿ ಇತ್ತವ, ನಿಮ್ಮದು ತುಂಬ ಪ್ರಾಕ್ಟೀಸ್ ಇತ್ತು. ಸೊ ಇಲ್ಲಿ ಈ ಹೊಳ್ಳ ಕಾಂಪ್ಲೆಕ್ಸಲ್ಲಿ ಇದ್ದಾಗ ನೀವು ಅಲ್ಲಿ OT ಸೆಟಪ್ ಆಗಿತ್ತಾ? ಸರ್ಜರಿ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲ ಆಪ್ರೇಟ್ ಮಾಡಿ ನನಗೆ ಅದು ಹೇಳಿದೆಲ್ಲ ಕೂಡಲೇ ನನಗೆ ಬೇಡ ಅಂತ ಹೇಳಿದ್ರು ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ನನಗೆ ಜನರು ಕೊಟ್ಟಿದ್ದಾರೆ. ಇವತ್ತಿನ 1 ಕೋಟಿ ಆಯ್ತು ಅದು ಆಲ್ಮೋಸ್ಟ್. ಹೌದು, ಎಲ್ಲರದ ಹಿಂದೆ ಕೊಟ್ಟಿದ್ದೀನಿ. ಎಲ್ಲರ ದುಡ್ಡು, ತನ್ನ ತಂದೆದು ದುಡ್ಡು ಬಿಟ್ಟರೆ ಸಾಧಾರಣ 60-70 ಸಾವಿರ ರೂಪಾಯಿ ದುಡ್ಡನ್ನು ಸಾಲ ತಗೊಂಡದನ್ನು ಎಲ್ಲರದ್ದು ಕೊಟ್ಟಿದ್ದೀನಿ. ಆದರೆ ಯಾರಿಗೂ ಬಡ್ಡಿ ಕೊಟ್ಟಿಲ್ಲ. ಬಡ್ಡಿ ರಿಫ್ಯೂಸ್ ಮಾಡಿದ್ದಾರೆ. ಅದು ಅನ್ಇಮ್ಯಾಜಿನೇಬಲ್. ಅದರಲ್ಲಿ ಒಬ್ಬರದ್ದು ಯಾರು CP ಅಪ್ಪಣ್ಣನವರು ಪುನಃ ನನಗೆ ಹೊಸ ನರ್ಸಿಂಗ್ ಹೋಮ್ ಕಟ್ಟಲಿಕ್ಕೆ ಪುನಃ ಕೊಟ್ಟರು ದುಡ್ಡು. ಜೆಡಿ ಕಟ್ ಇದು ಆರ್ಯ ನರ್ಸಿಂಗ್ ಹೋಮ್ ಕಟ್ಟಲಿಕ್ಕೆ ಪುನಃ ದುಡ್ಡು ಕೊಟ್ಟರು. ಅದು ಕೂಡ ಹಾಗೇನೆ, ನನಗೆ ಕೇಳಲಿಲ್ಲ. ನರ್ಸಿಂಗ್ ಹೋಮ್ ಕಟ್ಟಲಿಕ್ಕೇನೆ ಕಾರಣ ಅವರು. ಅವರ ಪೇಷಂಟ್, ಒಬ್ಬ ಸೀರಿಯಸ್ ಪೇಷಂಟ್ ಬರುವಾಗ ರೂಮ್ ಇರಲಿಲ್ಲ. ಕೇಳಿದರು, ನಾನು ಹೇಗೆ ಹೋಗಲಿ, ನಾನು ಗೌರ್ಮೆಂಟ್ಸ್ ಹಾಸ್ಪಿಟ್ಲಿಗೆ ಇಷ್ಟರವರೆಗೆ ಹೋಗಲಿಲ್ಲ. ನೀನಿರುವಾಗ ನಿನ್ನ ಹತ್ರ ಬರ್ತಿದ್ದೆ, ಶಿರ್ಬೂರ್ ಹತ್ರ ಬರ್ತಿದ್ದೆ. ಶಿರ್ಬೂರಿಗೆ ಇಲ್ಲ, ನೀನು ಒಬ್ಬನೇ ಇರೋದು. ಇದು ರೂಮ್ ಇಲ್ಲ ಅಂತ ಹೇಳಿದರೆ ಏನು ಮಾಡೋದು ಅಂತ ಹೇಳಿದರು. ಹೋದರು. ಮತ್ತೆ ಒಂದು 10-15 ದಿವಸನೇ, 1 ತಿಂಗಳಾಗಿರ್ಬೋದು. ಒಂದು ದಿವಸ ಬಂದರು, ನಿನಗೆ ಒಂದು ಗಿಫ್ಟ್ ಕೊಡ್ತೇನೆ, ಅದು ಗಿಫ್ಟ್ ಅಲ್ಲ, ಹಿಂದೆ ಕೊಡಬೇಕು, ಸ್ವಲ್ಪ ಸಮಯಕ್ಕೆ ನಿನಗೆ ಅಂತ. ಏನು ಸರ್ ಅಂತ ಹೇಳಿದೆ. ಇಲ್ಲಿ ಕರೆದ್ರು. ನಾನು ಆಗ ಇವರು ಹೊಳ್ಳನವರು ನನಗೆ ಸ್ವಲ್ಪ ವಿರೋಧ ನಿಂತರು. ನನ್ನನ್ನು ನೀನು ಕ್ಲಿನಿಕ್ ಇದು ಬಿಡಬೇಕು, ನರ್ಸಿಂಗ್ ಹೋಮು ನನಗೆ ಬೇಕು ಅಂತ. ಸೈಡ್ ಐ ಹ್ಯಾವ್ ನೋ ಫ್ರಿಕ್ಷನ್. ಅಷ್ಟು ಲಕ್ಕಿಲಿ ಏನಾಯಿತು, ಅಲ್ಲಿ ಬಸಪ್ಪ ಥಿಯೇಟರ್ ಅಂತ, ಈಗ ವೈವಾಸಿನ ಮುಂದೆ ಅಲ್ಲಿ ಮೊದಲು ಈಗ ಮಾರುತಿ ಶೋರೂಮ್, ಅದರ ಸೈಡಲ್ಲಿ ಒಂದು ಹೋಟೆಲ್ ಉಂಟು, ಆಯ್ತಲ್ಲ. ಆ ಹೋಟೆಲ್ ಖಾಲಿತು. ಖಾಲಿ ಇರುವಾಗ ನಮಗೆ ಒಬ್ಬರು ಬೇಕಾದವರು, ಅವರೀಗ ಇಲ್ಲ, ಒಬ್ಬರು ಶೇಟ್ ಅಂತ ಇದ್ದರು, ನರಸಿಂಹ ಶೇಟ್. ನರಸಿಂಹ ಶೇಟಿಗೂ ಪಾರ್ವತಮ್ಮ ಬಸಪ್ಪ ಓನರಿಗೂ ಅವರಿಗೆ ಅವರದ್ದು ಜ್ಯುವೆಲರ್ಸ್. ಅವ್ರ ನಂತರ ಬಂದು ಹೇಳಿದರು, ಹೀಗೆ ಆಗುವಾಗ ನನಗೆ ಗೊತ್ತಿಲ್ಲ ಹೇಗೆ ಕೂಡ್ತಿದೆ ಅಂತ. ಅವರು ಕೊಂಕಣಿ ಮಾತಾಡೋದು. ಅವರು ಡಾಕ್ಟ್ರೇ, ನಿಮಗೆ ಒಂದು ಬಿಲ್ಡಿಂಗ್ ಉಂಟು, ಈಗ ನೀವು ಮೊನ್ನೆಯಿಂದ ಹೇಳ್ತೀರಲ್ಲ, ನಂಗೆ ನೋಟಿಸ್ ಬಂದಿದೆ, 3 ತಿಂಗಳು ಟೈಮ್ ಉಂಟು ಅಂತ. ಆ ಬಿಲ್ಡಿಂಗ್ ತಗೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ, ಈಗ ದುಡ್ಡುಂಟು ನಿಮಗೆ, ಅಡ್ಜಸ್ಟ್ ಮಾಡಿ, ಆ ಅಟ್ಯಾಚ್ಡ್ ಬಾತ್ ಇಲ್ಲದಕ್ಕೆ ಸ್ವಲ್ಪ ಅಟ್ಯಾಚ್ ಬಾತ್ ಮಾಡಿ ನೀವು ತಗೊಳ್ಳಿ ಅಂತ. ಹಾಗೆ ಹೋಗಿ ಪಾರ್ವತಮ್ಮ ಬಸಪ್ಪ ನಮಗೆ ಸ್ವಲ್ಪ ಹತ್ತಿರ. ಅವರು ವಿಶ್ವ ಹಿಂದೂ ಪರಿಷತ್ತಿನ ಪ್ರೆಸಿಡೆಂಟ್ ಆಗಿದ್ದರು, ಮತ್ತು 1ನೇ ವಿಶ್ವ ಪಂಚ ಕಾನ್ಫರೆನ್ಸಿನ ಅಧ್ಯಕ್ಷರಾಗಿದ್ದರು. ನನ್ನ ಮೇಲೆ ಬಹಳ ಪ್ರೀತಿ, ಬಹಳ ಒಳ್ಳೆ ಅಮ್ಮವರು. ಸೊ ನೀವು ಅಲ್ಲಿ
ಶಿಫ್ಟ್ ಆದೆವು. ಇಲ್ಲಿಂದ ಅಲ್ಲಿ ಅವರು ಕೊಟ್ಟ ಟೈಮಿಗೆ ಶಿಫ್ಟ್ ಆದೆವು. ಅವರಿಗೆ ಅವರು ನನ್ನನ್ನು ದುಡಿದಾಗೆ ಮಾಡಿದ್ದು ಮನಸ್ಸಿಗೆ ಬೇಸರ ಆಗಿತ್ತು. ಯಾರಿಗೆ? ನಿಮಗೆ? ಹೊಳ್ಳನವರದ್ದು, ಸೀತಾರಾಮ ಹೊಳ್ಳನವರೊಬ್ಬರು ಅಸಿಸ್ಟೆಂಟ್ ಇದ್ದ ಭಟ್ಟ. ಅವನು ಇತ್ತೀಚೆಗೆ ತೀರಿ ಹೋದ. ಅವನು ಸ್ವೀಟ್ ಮಾಡ್ತಿದ್ದ ಇಲ್ಲಿ ಟೌನಲ್ಲಿ, ಆಯ್ತು. ಇತ್ತೀಚೆಗೆ ನಾನು ಹೋಗುವಾಗ ಮೇಲಿಂದ ಬಕೆಟಲ್ಲಿ ನೀರು ಒಯ್ಯೋದು. ನಾನು ಕಾರಿನೊಳಗೆ ಇರ್ತೇನೆ, ಕಾರಿನ ಮೇಲೆ ಬೇಕಂತ ಕೊಳೆ ನೀರು ಬಿಸಾಡೋದು. ಈಗ ತುಂಬ ಇದಾಯಿತು. ಬಿಟ್ಟು ಹೋದ ನಂತರ ಅವರಿಗೊಂದು ಕಾಗದ ಬರೆದೆ, ಧನ್ಯವಾದ ಕೊಟ್ಟು. ನೀವು ಇಷ್ಟು ವರ್ಷ ನನಗೆ ಸಾಧಾರಣ 6 ವರ್ಷ ನಿಮ್ಮ ಬಿಲ್ಡಿಂಗ್ನಲ್ಲಿ ಕ್ಲಿನಿಕ್ ಮಾಡಲಿಕ್ಕೆ ಕೊಟ್ಟಿದ್ದೀರಿ, ನರ್ಸಿಂಗ್ ಕೊಟ್ಟಿದ್ದೀರಿ. ನಾನು ಆರ್ಥಿಕವಾಗಿ ಬಲವಂತನಾಗಿದ್ದೇನೆ, ಅದಕ್ಕೆ ನಿಮಗೆ ಧನ್ಯವಾದಗಳು ಅಂತ. ಅದು ಅವರನ್ನು ಚೇಂಜ್ ಮಾಡಿತು. ಅದು ಅವ್ರಿಗೆ ಹರ್ಟ್ ಆಯ್ತು. ಯಾಕಂದ್ರೆ ನಿಮ್ಮ ರೆಸ್ಪಾನ್ಸ್, ನಿಮ್ಮ ಇಡೀ ಜೀವನದಲ್ಲಿ ರೆಸ್ಪಾನ್ಸ್ ಹ್ಯಾಸ್ ಆಲ್ವೇಸ್ ಬಿನ್ ವೆರಿ ಡಿಗ್ನಿಫೈಡ್. ಹೌದು, ಆಯ್ತಲ್ಲ. ಅವರು ಅದನ್ನು ಕಡೆಗೆ ಹಿಡಿದುಕೊಂಡು ಹೋಗಿ ಒಂದು ಇಲ್ಲಿ ಶೇಖರ್ ಅಂತ ಇದ್ದರು, ಸಿಂಧು ಟೆಕ್ಸ್ಟೈಲ್ಸ್ನ ಹಿಂದಿನ ಆರ್ಟಿಕಲ್. ಅವ್ರ ತಾವು ಕೂಗಿದ್ರು ನಾನು ತಪ್ಪು ಮಾಡಿದೆ ಅಂತ. ಅಂದ್ರೆ ಅವ್ರಿಗೆ ಒಳಗಡೆ ಫೀಲ್ ಆಯಿತು, ಗಿಲ್ಟ್ ಆಯಿತು. ಗಿಲ್ಟ್ ಆಯಿತು. ಓಕೆ ಓಕೆ. ಹಾಗೆ ಅಲ್ಲಿ ಮಾಡಿದೆ. ಮತ್ತು ಆಗ ಹೇಳಿದೆ ಅಲ್ಲ, ಈ ಪಾರ್ವತಮ್ಮ ಬಸಪ್ಪನವರು ತುಂಬ ಒಳ್ಳೆದಿದ್ದರು. ಪಾರ್ವತಮ್ಮ ಬಸಪ್ಪನವರ ಮಗ ನನ್ನ ಸ್ಟೂಡೆಂಟ್ KMCಯಲ್ಲಿ. ನಾನು ಆಗ ಟ್ಯೂಟರ್ ಆಗಿದ್ದೆ, ಟ್ಯೂಟರ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್, ರಿಜಿಸ್ಟ್ರಾರ್ ಆಫ್ ಸರ್ಜರಿ ಆಗಿದ್ದಾಗ. ಆದ್ದರಿಂದ ನಮಗೆ ರಿಲೇಷನ್ ಭಾಳ ಒಳ್ಳೆಯದಿತ್ತು, ಚಂದವಿಲ್ಲ. ಅಲ್ಲಿಂದ ಹಾಗೆ ಕರ್ಕೊಂಡು ಹೋಗಿ ಆ ಬಾಲ್ಕನಿ ತೋರಿಸಿದರು. ಈ ಜಾಗ ನೋಡು ಅಂತ ಹೇಳಿ. ಆ ಖಾಲಿ ಜಾಗ, ಇದು ಈಗ ಇರೋ ವೈವಾಸ. ಇದು ಜಾಗ ನಾನು ತಗೊಂಡಿದ್ದೀನಿ, ನೀನು ನರ್ಸಿಂಗ್ ಹೋಮ್ ಕಟ್ಟು, ಮತ್ತೆ ದುಡ್ಡು ನೀನು ಮೊದಲು ಮಾಡಿದಾಗೆ ನಿನಗೆ ಯಾವಾಗ ಉಂಟು ಕೊಡು. ಆದರೆ ಈ ಸಾರಿ ಮಾತ್ರ ನೀನು ಬ್ಯಾಂಕಿನ ಇಂಟ್ರೆಸ್ಟ್ ಕೊಡಬೇಕು. ನಾನು ಈ ತರ ಯಾರು ಹೇಳಿದ್ರು? ಇದು ಯಾರು ಹೇಳಿದ್ದು? CPF ಅಣ್ಣ. ಓಕೆ, ಆಯ್ತಲ್ಲ. ಅವ್ರು ಹೇಳಿದ್ರು ಸಿಂಡಿಕೇಟ್ ಬ್ಯಾಂಕಿನ ಪೇಮೆಂಟ್, ಸಿಂಡಿಕೇಟ್ ಬ್ಯಾಂಕ್ ಚಟ್ಟಳ್ಳಿಯಿಂದ ನಾನು ಜೋಸೆಫ್ ಅಂತ ಚಾರ್ಟೆಡ್ ಅಕೌಂಟೆಂಟ್, ಈಗ ಅವರ ಮಗ ಇದ್ದಾರೆ ಬಿಂದು ಅಂತ, ಬಿನ್ನು ಅಂತ. ನನಗೆ ಆಶ್ಚರ್ಯ ಆಯಿತು, ನಾನು ಕೇಳಲೇ ಇಲ್ಲ, ನರ್ಸಿಂಗ್ ಹೋಮ್ ಕಟ್ಟೋ ಆಲೋಚನೆಯೇ ಇಲ್ಲ. ಆಯ್ತಾ, ನಾನು ಆಲೋಚನೆ ಮಾಡಿದೆ ಹೀಗೇನೆ ಆಗುವುದು, ಮತ್ತೆ ರಿಟೈರ್ ಆಗಿ ಬಿಟ್ಟು ಬಿಡುವುದು ಅಂತ. ಹೀಗೇನೆ ಕೆಲಸ ಮಾಡ್ಬೋದು. ಯಾಕೆಂದರೆ ಪ್ರತಿ ಒಂದು 2 ವರ್ಷ 10 ವರ್ಷಕ್ಕೆ ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗು ನರ್ಸಿಂಗ್ ಹೋಮ್ ಕಟ್ಟುವಷ್ಟು ಶಕ್ತಿ ನನಗೆ ಇಲ್ಲ ಅಂತ ನನ್ನ ಒಂದು ಫೀಲಿಂಗ್. ಆಯ್ತಲ್ಲ. ಹಾಗೆ ಆ ಜಾಗೆಯನ್ನು ಕೊಟ್ಟರು ನನಗೆ ನನ್ನ ಮರುದಿವಸ ತಂದು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಟುಬಿಟ್ರು. ಮತ್ತೆ ಆ ದುಡ್ಡನ್ನು ಅವರಿಗೆ ನಂತರ ಕೊಟ್ಟೆ, ತುಂಬ ನಂತರ, ತುಂಬ ನರ್ಸಿಂಗ್ ಹೋಮು ಕಟ್ಟಿ, ನರ್ಸಿಂಗ್ ಹೋಮು ದುಡ್ಡು ಆದ ನಂತರ ಅದು ಹೇಗೆ ಅಂತ ಹೇಳಿದ್ರೆ, ಅವರು ಪ್ರತಿ ಶುಕ್ರವಾರ ಬರುವವರು ಅವರ ಕೆಲಸದವರನ್ನು ಚೆಕಪ್ಪಿಗೆಲ್ಲ. ಅವರು ಬಂದಾಗ ಏನು ದುಡ್ಡಿದ್ರೆ ಅವ್ರ ಹತ್ರ ಕೊಟ್ಟು ಬಿಟ್ರೆ ಆಯಿತು. ಅದು ಅವರೇ ಹೋಗಿ ಸಿಂಡಿಕೇಟ್ ಬ್ಯಾಂಕ್ ಚಟ್ಟಳ್ಳಿ ಕಟ್ತಾರೆ. ಲೋನ್ ಅವರ ಹೆಸರಲ್ಲಿ, ಅವರ ಹೆಸರಲ್ಲಿ. ಅವರು ಕೂಡ ದುಡ್ಡು ಇದ್ದು ಕೊಟ್ಟದಲ್ಲ, ಅವರು ಕೂಡ ಅಲ್ಲ, ಅವರು ದುಡ್ಡು ಅಂದರೆ ಅಷ್ಟು ದುಡ್ಡು ಕೊಡ್ಬೇಕಾದ್ರೆ ಅವ್ರಿಗೊಂದು ಕಷ್ಟ ಇತ್ತು. ಹೌದು, ಬೇಡ ಅಂತ ಅವರಿಗೆ ಟ್ರಸ್ಟ್ ವರ್ತಿ ಅಂತ ನನಗೂ ಕಾನ್ಫಿಡೆನ್ಸ್ ಇತ್ತು, ನಾನು ಕೊಡ್ತೇನೆ ಅಂತ ಹೇಳಿ. ಹಾಗೆ ಅವರು ಹೋಗಿ ಅಲ್ಲಿ ಕಟ್ಟೋದು. ನಾನು ನನ್ನಂತ ಹೇಳಿದರೆ ಕೋಆಬ್ಲಿಗೇಟ್ ಬೇಕು, ಅದು ಏನು ಬೇಡ, ನಾನೇ ಕೊಟ್ಟ ದುಡ್ಡು ನಾನು ಜವಾಬ್ದಾರಿ. ಅದು ಅಪರೂಪ ಅಂಥದ್ದು. ಅಷ್ಟು ಮಾತ್ರ ಅಲ್ಲ, ಅವರು ದುಡ್ಡು ಕೊಟ್ಟರು. ನಾನು ವಿಜಯ ಬ್ಯಾಂಕಿಗೆ, ಆಗ ವಿಜಯ ಬ್ಯಾಂಕ್ ನಂದು, ವಿಜಯ ಬ್ಯಾಂಕಿಗೆ ಹೋಗಿ ಹೇಳಿದೆ, ನೋಡಿ ನನಗೆ ಇಷ್ಟು ಜಾಗ ಉಂಟು ನನ್ನ ಹೆಸರಲ್ಲಿ, ನನಗೊಂದು ನರ್ಸಿಂಗ್ ಹೋಮ್ ಕಟ್ಟಬೇಕು, ನನಗೆ ದುಡ್ಡು ಕೊಡ್ಬೋದಾ? ನೀವು ಕೋಆಬ್ಲಿಗೇಟ್ ಕೊಡಿ. ನಾನು ಹೇಳಿದೆ, ಕೋಆಬ್ಲಿಗೇಟ್
ನನ್ನ ಜೀವಮಾನದಲ್ಲಿ 3 ಮಂದಿಗೆ ದಸ್ಕತ್ತಾಗಿ 3 ಮಂದಿಯ ಸಾಲ ನಾನೇ ಕಟ್ಟಿದ್ದೀನಿ. ಈಗ ನಾನು ಇನ್ನೊಬ್ಬರ ಹತ್ರ ಹೇಳೋದಂದ್ರೆ ಕೋಬ್ಲಿಗೆಂಟ್ ಆಗಬೇಡಿ, ಸರಿ ಕಾಣೋದಿಲ್ಲ, ಕೋಬ್ಲಿಗೇಟ್ ಬೇಡ ಅಂತ. ಆಯ್ತಾ? ಅವರ ಲಾಯರ್ ಹೇಳಿದರು, ಕೊಡಿ ಡಾಕ್ಟ್ರಿಗೆ, ಅವರ ಹೆಂಡತಿ ಕೋಬ್ಲಿಗೆಂಟ್ ಆಗಲಿ, ಅವರು ಡಾಕ್ಟ್ರಿಗೆ ಏನಾಗಿ ಆದರೆ ಅವ್ರ ಹೆಂಡತಿ ಕೊಡ್ತಾರೆ. ಆಯ್ತಾ? ಅಥವಾ ಬಿಲ್ಡಿಂಗ್ ಇರ್ತದೆ, ಇವತ್ತು ನಮ್ಮ ಬಿಲ್ಡಿಂಗ್ ಅವ್ರು ಕಟ್ಟಿದ್ರೆ 10 ವರ್ಷದ ಅದರ ಬೆಲೆ ಮೇಲೆ ಹೋಗಿರ್ತದೆ, ನಿಮ್ಮ ಲೋನು ಸಣ್ಣದಾಗಿರ್ತದೆ, ಕೊಡಿ ಅಂತ. ಅವರು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಒಂದು ಅಚ್ಚಯ್ಯ ಅಂತ ಕೊಡುವ ಮ್ಯಾನೇಜರ್ ಬಿಟ್ಟು ಆಗುವಾಗ ಈ ವಿಷಯ ರೋಟ್ರಿ ಕ್ಲಬ್ಬಲ್ಲಿ ಗೊತ್ತಾಯಿತು ನನಗೆ. ಬ್ಯಾಂಕ್ ಲೋನ್ ಕೊಡಲಿಲ್ಲ ಅಂತ ಎಲ್ಲರೂ ಹೇಳಿದೆ, ನಿನಗೆ ಲೋನ್ ಕೊಡೋದಂತ ಮರ, ಇಲ್ಲಿ ದುಡ್ಡು ಕ್ಯಾಶ್ ದುಡ್ಡು ನಿನ್ನ ಹತ್ರ ಇರೋದು ಈಗ, ಎಷ್ಟು ಸಾಲ ಇದ್ರು. ಆಗ ಇಲ್ಲಿ GP ಶೆಣೈ ಅಂತ ಕೆನರಾ ಬ್ಯಾಂಕ್ ಮ್ಯಾನೇಜರ್, ಅವರು ರೊಟೇರಿಯನ್ ಅವರು ನಮ್ಮ ಕೊಂಕಣಿ ಭಾಷೆ ಮಾತಾಡೋಲ್ಲ, ಒಂದು ದೊಡ್ಡ ಸಂಬಂಧ. ಅದರಲ್ಲಿ ಕೊಂಕಣಿ ಸಮಾಜಕ್ಕೆ ನಾನೆಂದರೆ ಬಹಳ ಪ್ರೀತಿ. ಒಂದು ಭಾಷೆ, ಒಂದು ಅವರ ಹತ್ರ ನನ್ನ ಒಂದು ರಿಲೇಷನ್. ಪಾಪ್ಯುಲರ್ ವಿಶ್ವನಾಥ್ ಕಾಮತ್, ಚಿತ್ರಲಾಜಿನ ಶೆಣೈ ಎಲ್ಲ. ಅವರು ಹೇಳಿದರು, ನೋಡು ಈ ವಾರ ನಮ್ಮ ಜನರಲ್ ಮ್ಯಾನೇಜರ್ ಬರ್ತಾರೆ, ಮೈಸೂರಲ್ಲಿ ಅವ್ರದ್ದು ತಾಯಿದು ಮನೆ, ನನಗೆ ಅವರನ್ನು ನೋಡ್ಲಿಕ್ಕೆ ಉಂಟು, ನನಗೆ ಕೆಲಸ ಆಗಬೇಕು, ನೀನು ನನ್ನೊಟ್ಟಿಗೆ ಬಾ ಮೈಸೂರಿಗೆ ಹೋಗುವ. ನನ್ನ ಕಾರಲ್ಲಿ ಹೋಗುವ, ನೀನು ಕಾರ್ ತರೋದು ಬೇಡ, ನಾಳೆ ಏನಾದ ಇನ್ಸಲ್ಟ್ ಆಗಬಾರ್ದು ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಅವರ ಮನೆಗೆ ಹೋದೆವು. ಅವರು ಇವ್ರ ಹತ್ರ ಮಾತಾಡಿದ್ರು, ಇವರೊಟ್ಟಿಗೆ ಊಟ ಗೀಟ ಎಲ್ಲ ಹಾಕಿದ್ರು. ಕಡೆಗೆ ಅವ್ರು ಹೇಳಿದ್ರು, ಅವರ ಹೆಂಡತಿ ಕೋಬ್ಲಿಗೇಂಟ್ ಮಾಡಪ್ಪ, ನೀನು ಎಷ್ಟು ದುಡ್ಡು ಕೊಡ್ತಿ ಕೊಡು, ಅಷ್ಟು ದುಡ್ಡು ಕೊಡು ಅಂತ. ಹಾಗೆ ವಿದೌಟ್ ಕೋಬ್ಲಿಗೇಂಟ್ ಐ ಗಾಟ್ ದ ಮನಿ. ಆದರೆ ಒಂದು ಸಣ್ಣ ಕಂಡೀಷನ್ ಹಾಕಿದ್ರು, ಬ್ಯಾಂಕಿನಲ್ಲಿ ಅವರ ಹೆಸರಲ್ಲಿ 1,00,000 ರೂಪಾಯಿ ಇಡಬೇಕು. ಇದು ಎಷ್ಟೇ ಅಂದರೆ 70, 82 ಅಲ್ಲಿ ಏನ 82. ಆಗ 1,00,000 ಅಂದರೆ ಭಾಳ ದೊಡ್ಡ ಅಮೌಂಟ್. ಅಷ್ಟು ದುಡ್ಡು ಇದೆ, ನಾನೇ ಸ್ಟಾರ್ಟ್ ಮಾಡ್ತಿದ್ದೆ. ಆಯ್ತಾ? ಆದರೆ ಲೋನ್ ಕೊಡ್ತಾರೆ. ಬಂದೆವು, ಕೂತ್ಕೊಂಡಿದ್ದೆ. ಆಗ ಕೇಳಿದ್ರು, ಏನು ನೀವು ಶುರು ಮಾಡ್ತಾ ಇಲ್ಲಲ್ಲ? ಅವರು ಹೇಳಿದರು, ಸರ್ ಹೀಗೆ ಆಯಿತು. ಅವರು ನೀವು ಕೋಬ್ಲಿಗೆಂಟ್ ಆದರೆ CPF ಅಣ್ಣ ಕೋಬ್ಲಿಗೆಂಟಿಗೆ ಅವರು ಕೋಟಿ ದುಡ್ಡಿದ್ದವರದು ಒಂದು 1,00,000 ಒಂದು 5 ಲಕ್ಷ ದೊಡ್ಡದಲ್ಲ. ಅವ್ರು ಹೇಳಿದರು, ಕೋಬ್ಲಿಗೆಂಟ್ ಮಾತ್ರನಾ? ಹೌದಂತೆ, ಬೇಡ, ನಾನು ಕೊಡೋದಿಲ್ಲ. ಐ ಡೋಂಟ್ ವಾಂಟ್ ಟು ಮೇಕ್ ಯು ಎ ಸಬಾರ್ಡಿನೇಟ್ ಟು ಮೀ. ನೀನು ನನ್ನನ್ನು ನೋಡಿ ಹೀಗೆ ಹೇಳುವಂತ ಆಗಬಾರ್ದು, ನೀನು ಬೇರೆ ಕಂಡೀಷನ್ ಏನು? ಹಾಗಾದರೆ 1,00,000 ರೂಪಾಯಿ ನೀವು ಬ್ಯಾಂಕಲ್ಲಿ ಒಂದು FD ಇಡಬೇಕು 5 years. ಅಷ್ಟೇನಾ? ನೋಡುವ ಅಂತ ಹೇಳಿದೆ. ನಾನು ಸ್ವಲ್ಪ ದೊಡ್ಡ ಅಮೌಂಟು, ನನಗೆ ಹೆಂಡತಿ ಮಕ್ಕಳ ಹತ್ರ ಕೇಳಬೇಕು, ಅಷ್ಟು ದೊಡ್ಡದು. ಹೋದರೆ ಸಂಜೆ 4 ಗಂಟೆಗೆ ಬಂದುಬಿಟ್ರು. ಬಂದು 1,00,000 ಚೆಕ್ ಕೊಟ್ಟರು. ಹೇಳಿದರು, ನೀನು ಈಗಲೇ ಹೋಗು ಕೆನರಾ ಬ್ಯಾಂಕ್ ಮ್ಯಾನೇಜರಿಗೆ ಕೊಡು, FD ಮಾಡು. ಅಲ್ಲಿ FD ಮಾಡಿ ನಂತರ ಬಂದು FD ನನ್ನ ಹೆಸರಲ್ಲಿ, ಅವರ ಹೆಸರಿಲ್ಲ, ಏನಿಲ್ಲ. ದುಡ್ಡು ರಿಸ್ಕ್ ನಂದು. ಹಾಗೆ 1,40,000 ಒಟ್ಟು 40,000 ಬಿಲ್ಡಿಂಗ್ ಜಾಗೆದ್ದು 1,00,000 ರೂಪಾಯಿ ಸಾಲ ಅಂತ ಡಾಕ್ಯುಮೆಂಟ್ ಇಲ್ಲ. ಒಂದು ಹೇಳಿದರು, ಡಾಕ್ಯುಮೆಂಟ್ ನನಗೆ ಬೇಡ, ನಿನಗೆ ನಾನು 1,40,000 ಸಾಲ ಕೊಟ್ಟರು ನೀನು ಸಾಲ ಅಂತ ಎಲ್ಲಿಯೂ ಬರಬಾರ್ದು. ನನ್ನ ಪುಸ್ತಕದಲ್ಲಿ ಬರೀ ಆಡಿಟರೇ ಕೊಡ್ತೇನೆ, ಆದರೆ ನಿನ್ನ ದಸ್ಕತ್ ಬೇಡ ನನಗೆ. ಹಾಗೆ
ಆ 1,00,000 ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ 1,00,000 ಇಟ್ಟರು. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು, ಆ 1,00,000ಕ್ಕೆ ಅವನಿಗೆ ಸಾಲ ಕೊಡಿ. ನಿಮ್ಮ ಒರಿಜಿನಲ್ ಸಾಲ ಬರುವುದು. ಒರಿಜಿನಲ್ ನನಗೆ 5,00,000 ಬೇಕು, ಅದು ಮತ್ತೆ ಬರಲಿ, ಅದು ಕಾಯೋದು ಬೇಡ, ಕೆಲಸ ಸ್ಟಾರ್ಟ್ ಆಗಬೇಕು. ಹಾಗೆ ಬಿಲ್ಡಿಂಗ್ ನನಗೆ ಗೊತ್ತಿಲ್ಲದೇ ಸ್ಟಾರ್ಟ್ ಆಯಿತು. ಸರ್, ಈಗ 77ರಿಂದ 82 ನೀವು ಸೋಷಿಯಲಿ ಎಷ್ಟು ಇನ್ವಾಲ್ವ್ ಇದ್ರಿ ಈ ಚಟುವಟಿಕೆಯಲ್ಲಿ? ಹೊತ್ತಿಗೆ ನನ್ನ ಆಕ್ಟಿವಿಟೀಸ್ ಪಾಲಿಟಿಕಲ್ ಡೈವರ್ಟ್ ಆಯಿತು. ಯಾವಾಗ ಎಮರ್ಜೆನ್ಸಿ ಹೋದ್ಮೇಲೆ? ಹೌದು. ಯಾಕೆಂದರೆ ನಾನು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಪ್ರೆಸಿಡೆಂಟ್ ಆಗಿರುವಾಗ ಬೈ ವರ್ಚ್ಯೂ ಆಫ್ ಇಟ್ ಐ ವಾಸ್ ಎ ಟ್ರಸ್ಟಿ ಆಫ್ ಅಶ್ವಿನಿ. ಅಶ್ವಿನಿ ಸ್ಟಾರ್ಟ್ ಮಾಡುವಾಗ ಫೌಂಡರ್ ಟ್ರಸ್ಟಿ ನಾನು. ಓಕೆ. ಆದರೆ ಇವರು ನನ್ನ ಮೇಲೆ ಅಸಮಾನದಲ್ಲಿ ಏನು ಮಾಡಿದರು, ನನ್ನನ್ನು ವಿಶ್ವ ಹಿಂದೂ ಪರಿಷತ್ ಪ್ರೆಸಿಡೆಂಟ್ಶಿಪ್ಪಿಂದ ತೆಗೆದರು. ಏನಂದ್ರೆ ಇಲ್ಲ, ಇಲೆಕ್ಷನ್ ಮಾಡಿದರು. ಯೂಶುವಲ್ ಲೀಗಲ್ ವೀಸ್ ಇಲೆಕ್ಷನ್ ಮಾಡಿದ್ರು, ನನ್ನ ಹೆಸರು ತೆಗೆದರು. ಓಕೆ. ನೀವು ಕಂಟೆಸ್ಟ್ ಮಾಡಿಲ್ಲ? ಕಂಟೆಸ್ಟ್ ಮಾಡಲಿಕ್ಕೆ ಇಲ್ಲ, ಅವರೇ ನಾಮಿನೇಷನ್. ಒಟ್ಟಿಗೆ ಕೂತರು. ಇದು ನಾವು ವಿಶ್ವ ಹಿಂದೂ ಪರಿಷತ್ತಿನ ಮೀಟಿಂಗ್ ಆಗಿ 5 ವರ್ಷ ಆಯಿತು. ಜನರ ಇಚ್ಛೆಯ ಮೇರೆಗೆ ನಾವು ಅಧ್ಯಕ್ಷರನ್ನು ಬದಲು ಮಾಡ್ತೇವೆ. ಅಲ್ಲ ಸರ್, ಈಗ ವಿಷಯ ಹೇಳೋದು ಇದೆಲ್ಲ ಒಂದು ರೀತಿಯ ಪೊಲಿಟಿಕ್ಸ್ ಅಲ್ಲ. ಒಂದು ಹೇಳೋದು ನೀವು ಈ ಪೊಲಿಟಿಕ್ಸ್ ಅಂದರೆ ನೋಡಿ, ಇದೊಂದು ಭಾಳ ಸಿಚುವೇಶನ್ ಎಷ್ಟು ಹೇಳಿದ್ರೆ ನನಗೆ ಹೇಳಲೇ ಇಲ್ಲ ಇವರು. ಅಲ್ಲ, ನಿಮಗೆ ಮೀಟಿಂಗೇ ಹೇಳಲಿಲ್ಲ ಸರ್. ಈಗ ವಿಚಾರ ಎಂತ ಹೇಳಿದ್ರೆ, ಈ ಪೊಲಿಟಿಕ್ಸ್ ಇಲ್ಲದ ಜಾಗ ಇಲ್ಲ. ಒಂದು ಚಿಕ್ಕ ಒಂದು ಸ್ವಸಹಾಯ ಸಂಘದಲ್ಲೂ ಕೂಡ ದೊಡ್ಡ ಮಟ್ಟದ ಪೊಲಿಟಿಕ್ಸ್ ಆಗ್ತಾ ಇರ್ತದೆ. ಈ ಓವರ್ ಆಲ್ ಮ್ಯಾನ್ಯೂರಿಂಗ್ ಇದೆಯಲ್ಲ, ಮ್ಯಾನ್ಯೂರಿಂಗ್ ಆ್ಯಂಡ್ ಇದು ನಿಮಗೆ ನ್ಯಾಚುರಲಿ ಬರಲಿಲ್ಲ. ಯುವರ್ ಸಂಬಡಿ ವೆರಿ ಸ್ಟ್ರೈಟು. ಈ ಸಂಘಟನೆ ಪೊಲಿಟಿಕ್ಸ್ ಒಳ್ಳೆ ನಿಮಗೆ ಬೇಜಾರಾಗಿ ಮತ್ತು ಆದ್ರೂ ಈ ಪಾರ್ಟಿ ಪೊಲಿಟಿಕ್ಸ್ಗೆ ಯಾಕೆ ಬಂದ್ರಿ? ಇಲ್ಲಿಗೆ ಹೋಗೋದೇ ಬೇಡ ಅನ್ಸಿರ್ಲಿಲ್ಲ ನನಗೆ. ಬೇಸಿಕಲಿ ನನಗೆ RSS ಇದರಲ್ಲಿ ನಮ್ಮ ದೇಶ ಬಂದ ಸಬಾರ್ಡಿನೇಷನ್, ಇನ್ವೇಷನ್ ತುಂಬ ಹರ್ಟ್ ಆಗಿದೆ. ನನಗೆ ಒಂದು ಮೋದಿ ಹೇಳಿದಾಗೆ ಒಂದು ಒಳ್ಳೆ ದೇಶವನ್ನು ನೋಡಬೇಕು ಅಂತ, ಅದರ ಕೆಲಸ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂದರೆ ಸರ್. ಈಗ ಇದರಿಂದ ನನ್ನ ಹೆಸರಿಗೆ ಮನಸ್ಸಿಗೆ ಬೇಸರ ಆದರೂ ಚಿಂತಿಲ್ಲ, ಆದರೆ ದೇಶ ಮೊದಲು, ಈ ದೃಷ್ಟಿಕೋನ ನನ್ನಲ್ಲಿ ಇದ್ದ ಹಠ. ಅಂದರೆ ಆವಾಗ ನೀವು ಈ ವಿಶ್ವ ಹಿಂದೂ ಪರಿಷತ್ತು ಅಶ್ವಿನಿಯಿಂದ ನಿಮ್ಮನ್ನು ನಯವಾಗಿ ಸೈಡ್ಗೆ ಹಾಕಿದ್ರು. ಬಟ್ ನಿಮಗೆ ಅನಿಸ್ತು ಈ ಸಮಥಿಂಗ್ ಎಗೇನ್ಸ್ಟ್ ದ ಕಾಂಗ್ರೆಸ್ ಒಂದು ಪೊಲಿಟಿಕಲ್ ರೆಸಿಸ್ಟೆನ್ಸ್ ಬೇಕು. ಅದರಲ್ಲಿ ನಿಮ್ಮ ಸಮಯ, ನೆಮ್ಮದಿ, ದುಡ್ಡು ಇದೆಲ್ಲ ಹೋದ್ರೂ ಕೂಡ ನಿಮಗೆ ಒಳಗಡೆ ಒಂದು ಇಟ್ ವಾಸ್ ಲೈಕ್ ಕಾಲಿಂಗ್, ಒಳಗಡೆ ಒಂದು ಕಾಲಿಂಗ್ ಬರ್ತಾ ಇಲ್ಲ ಮನುಷ್ಯರಿಗೆ. ಹೌದು, ಅದು ಇದೊಂದು ದೊಡ್ಡ ಘಟನೆ. ಯಾವುದು? ಅಶ್ವಿನಿಯಿಂದ ನನ್ನನ್ನು ತೆಗೆದದ್ದು ನನಗೆ ಗೊತ್ತೇ ಇರಲಿಲ್ಲ. ಅಶ್ವಿನಿ ಆಸ್ಪತ್ರೆ. ಹೌದು, ನಾವು ಹೊಡ್ತಾ ಬರ್ತಾ ಇದ್ದೇವೆ, ಮೀಟಿಂಗ್ ಆಗ್ತಾ ಉಂಟು, ಆಯ್ತಲ್ಲ. ಇವರು ಕಾಯ್ತಾ ಇದ್ದರು. ಕಾಯ್ತಾ ಇರುವಾಗ CPFನ ಟ್ರೆಜರರ್, ಆಯ್ತಲ್ಲ, ಅವರು ಬರುವುದಿಲ್ಲ ಹೇಳಿದರು. ನಾನು ಕರೆದು ಇಳಿದುಕೊಂಡು ಬಂದದ್ದು. ಅವ್ರು ಹೇಳಿದ್ರು ಪಟ್ಕನ್, ಐ ಆಮ್ ಎ ಸ್ವತಂತ್ರ ಪಾರ್ಟಿ ಮ್ಯಾನ್, I won't come to Jansangh. Now that Swatantra Party is not active, I am free. ಆಯ್ತಲ್ಲ. ಹಾಗೆ ಹೇಳ್ತಾ ಇರುವಾಗ ಅವರು ಟ್ರೆಜರರ್. ಅವರಿಗೆ ಒಂದು ಮನಸ್ಸಿಗೆ ಬೇಸರ ಆಯಿತು ಅಶ್ವಿನಿಯಲ್ಲಿ. ಏನಂತ ಹೇಳಿ, ಚೆಕ್ ಬುಕ್ಕು 50 ಪೇಜ 100 ಚೆಕ್ಕಿನ ಒಂದು ಕರೆಂಟ್ ಅಕೌಂಟ್ ಚೆಕ್ ಬುಕ್. ಅದ್ರ 3 ಮಂದಿ ದಸ್ಕತ್ ಹಾಕ್ಲಿಕ್ಕೆ. ಒಂದು ಸದಾಶಿವ್ ಸೆಕ್ರೆಟರಿ, ಒಂದು ಟ್ರೆಜರರ್ CPF ಅಣ್ಣ, ಮತ್ತೊಂದು ಗುಂಡುಗುಟ್ಟಿ ಮಂಜುನಾಥಯ್ಯ. 3 ಇಲ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಉಂಟು. ಒಂದು ದಸ್ಕತ್ ಕೂಡ CPF ಅಣ್ಣ ಮಾಡಲಿಲ್ಲ. ಅವರು ಒಂದು ದಿವಸ ಕೇಳಿದರು. ಅವರು CV ಸದಾಶಿವರ ಮನೆಯಲ್ಲಿ ಮೀಟಿಂಗ್ ಇತ್ತು, ನಾನು ಹೋಗಿದ್ದೆ. ಅವರು ಹೇಳಿದರು, ಅಲ್ಲ ಚೆಕ್ ಬುಕ್ ಒಮ್ಮೆ ಕೊಡಿ ಅಂತ. ಸದಾಶಿವ ಕೊಟ್ಟರೆ ಅದರಲ್ಲಿ ಗುಂಡುಗುಟ್ಟು ಮಂಜುನಾಥಯ್ಯರ ಸಿಗ್ನೇಚರ್
ಎಲ್ಲ 70-80 ಎಷ್ಟು ಚೆಕ್ ಉಂಟು ಎಲ್ಲಕ್ಕೂ ದಸ್ಕತ್ತಾಗಿದೆ. ಸಿ ಪಿ ಅಪ್ಪಣ್ಣ ಈ ವಾಸ್ ಎ ಮನಿ ಲೆಂಡರ್, ಈ ವಾಸ್ ಎ ಟಿಂಬರ್ ಟ್ರೇಡರ್ ಆ್ಯಂಡ್ ಇದು ಫ್ರೀ ಮೇಸನ್ ಎಲ್ಲ ಇದ್ದವರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದವರು ಆಯ್ತಲ್ಲ. ವಿಜಯ ಬ್ಯಾಂಕಿನ ಇದರಲ್ಲಿ ಡೈರೆಕ್ಟರ್ ಆಗಿದ್ದವರು. ಸೊ ಹಿ ನೋಸ್ ಆಲ್ ದ ಇನ್ ಆ್ಯಂಡ್ ಔಟ್ ಆಫ್ ಫೈನಾನ್ಸ್ ಮ್ಯಾನೇಜರ್. ಅವ್ರು ಕೇಳಿದ್ದು ಮಂಜುನಾಥರೇ ಇದ್ದರು. ಮಂಜುನಾಥರೇ, ಇದು ಹೇಗೆ ಆಗೋದು? ಚೆಕ್ ಬುಕ್ಕಿಗೆ 2 ದಸ್ಕತ್ತು ಬೇಕು, ಇಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಆಗ್ತಾ ಉಂಟು, ನೀವು ಎಲ್ಲಕ್ಕೂ ದಸ್ಕತ್ತು ಹಾಕಿದ್ದೀರಿ. ಇದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಮ್ಯಾನ್ ಆ್ಯಂಡ್ ಇಟ್ಸ್ ಗಾಟ್ ಎ ಜಡ್ಜ್ಮೆಂಟ್. ಇದು ಮಾಡಿದ್ರಲ್ಲ, ಈಗ ನಾನು ದಸ್ಕತ್ತು ಹಾಕದೇನೆ ಇಷ್ಟು ದುಡ್ಡು ಹೋಗಿದೆ. ಈಗ ಏನು ಇದು ಉಂಟು, ಸದಾಶಿವ್ who is a friend of mine can sign any checkbook and cash. He need not have any permission of the board. ಇದು ಸರಿಯಲ್ಲ, ಏನು ಹೇಳ್ತೀರಿ ಅಂತ. ಗುಂಡುಗುಟ್ಟಿ ಮಂಜುನಾಥ ಹೇಳಿದ್ರು, ನನಗೆ ಸದಾಶಿವನ ಮೇಲೆ ಇದುಂಟು, ನಿನ್ನ ಮನೆ ತುಂಬ ದೂರ. ಸದಾಶಿವ ಹೇಳಿದ್ರು, ನಿಮ್ಮ ಮನೆ ತುಂಬ ದೂರ, ಬರ್ಲಿಕ್ಕೆ ಕಷ್ಟ ಆಗ್ತದೆ, ನಿಮ್ಮ ಹತ್ರ ಬರಲಿಲ್ಲ. ಸಿಟ್ಯುವೇಶನ್ ಹೇಗೆ ಅಂದರೆ, ಸಿ ವಿ ಸದಾಶಿವ್ has borrowed enough and more from all the banks, including C.P. Appanna. C.P. Appanna was the pillar of his finance. He said, that is my authority. Yes. ಹೇಳಿದರು. ಇವರು C.P. Appanna ಆಸ್ ಪರ್ ದ ಒಪಿನಿಯನ್ ಆಫ್ ಟ್ರಸ್ಟೀಸ್ ಆಯ್ತಲ್ಲ, ಯಾರು ಮಾತಾಡಲಿಲ್ಲ. ನಾನು ಬಾಯ್ ಹಾಕಿದೆ. ನಾನು ಹೇಳಿದೆ, ಇಟ್ ಈಸ್ ನಾಟ್ ಕರೆಕ್ಟ್. ಇಫ್ ಯು ಹ್ಯಾವ್ ಡಿಫಿಕಲ್ಟಿ ಇನ್ ಗೋಯಿಂಗ್ ಟು ಸಿ ಪಿ ಅಪ್ಪಣ್ಣಸ್ ಹೌಸ್, ಯು ಟೆಲ್ ಮಿ, ಐ ವಿಲ್ ಕ್ಯಾರಿ ದ ಬುಕ್. ಟೇಕ್ ಎ ಸಿಗ್ನೇಚರ್ ಆ್ಯಂಡ್ ಕಮ್. ಆ್ಯಂಡ್ ಐ ಹ್ಯಾವ್ ನಾಟ್ ಚಾರ್ಜ್ 1 ಪೈ ಫಾರ್ ಯೂಸಿಂಗ್ ಮೈ ಕಾರ್. ಆಯ್ತಲ್ಲ, ಅವರಿಗೆ ನಂತರ ಹೇಳಿದ್ರು, ನಾನು ಯಾರಂತ ಗೊತ್ತುಂಟಾ? ನನಗೆ ಗೊತ್ತುಂಟು, ನೀವು ಸಂಘ ಚಾಲಕರು, ಗೊತ್ತುಂಟು. ಅಲ್ಲಿಗೆ ಮುಗಿಯಿತು. ಮತ್ತೆ ಒಂದು ದಿವಸ ಇಲ್ಲಿ ಒಂದು ಪೂಜೆ ಇತ್ತು ಅಶ್ವಿನಿಯಲ್ಲಿ. ಆ ಪೂಜೆಗೆ ಅಂತ ಹೇಳಿ ಟ್ರಸ್ಟಿಗಳಿಗೆ ಫ್ರಂಟ್ ಸೀಟಲ್ಲಿ ನಾನು ಏನು ಮಾಡಿದ್ದೇನೆ, ಆ ಪೂಜೆ ಅಂತ ಹೇಳಿಬಿಟ್ಟು, ಪೂಜೆ ಆದ ನಂತರ ಮೀಟಿಂಗ್, ವಿಶ್ವ ಪರಿಷದ ಮೆಂಬರ್ಸ್ ಎಲ್ಲ ಕೆಲವರೆಲ್ಲ ಬರ್ತಾರೆ. ನಾನು ಧೋತಿ ಗೀತಿ ಹಾಕಿ ಜುಬ್ಬ ಹಾಕಿ ಒಂದು ಸ್ಟೇಜಿಗೆ ಹೋಗೋದಲ್ಲ, ಮರ್ಯಾದೆ ಹೋಗಬೇಕು. ವಿಶ್ವ ಪರಿಷದ ಅಂದರೆ ಧೋತಿ ಉಡಬೇಕು, ಪ್ಯಾಂಟ್ ಹಾಕ್ಲಿಕ್ಕೆಲ್ಲ ಸರಿ ಕಾಣೋದಿಲ್ಲ ಅಂತ ಹೋದೆ ಡ್ರೆಸ್ ಮಾಡಿ. ಇಲ್ಲಿ ಸ್ಟೇಜ್ ಖಾಲಿತ್ತು. ಮತ್ತು ಸೆಕ್ರೆಟ್ರಿ ಬಂದು ಹೇಳಿದರು, ನಾವು ಹೆಸರು ಕರಿತೇವೆ ಟ್ರಸ್ಟಿಗಳದ್ದು, ಅವ್ರ ಮೇಲೆ ಬರಬೇಕು ಅಂತ ಹೇಳಿ. ನಾನು ರೆಡಿ ಆದೆ ಹೋಗಲಿಕ್ಕೆ. ಅದು ನನ್ನ ಹೆಸರು ಕರೀಲಿ ಆಯ್ತಲ್ಲ. ಅದರ ಬದಲು ವಿಶ್ವನಾಥ್ ಕಾಮತ್ರ ಕರೆದರು. ಮತ್ತು ಹೇಳಿದರು, ಇದು ಇತ್ತೀಚೆಗೆ ಒಂದು ನಮ್ಮ ಬೈಠಕ್ ಆಯಿತು ವಿಶ್ವ ಪರಿಷತ್ತು, ಅದರಲ್ಲಿ ಇಲ್ಲಿ ಅಧ್ಯಕ್ಷರಾಗಿ ಅಣ್ಣು ಅಂತ ಗೋಲ್ಡ್ ಸ್ಮಿತ್ ಅವರಿಲ್ಲ, ವೆಂಕಟೇಶ್ವರ ಅಣ್ಣು, ಅವರನ್ನು ಮಾಡಲಿಕ್ಕೆ ಆಗಿದೆ. ಮತ್ತು ಅವರು ಅಶ್ವಿನಿಯದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದಕ್ಕೆ ವಿಶ್ವನಾಥ್ ಕಾಮತ್ರ ಅವರ ಪದಕ್ಕೆ ಚುನಾಯಿಸಲಾಗಿದೆ. ಅಂದರೆ ನನ್ನ ಇಲ್ಲ ಅಂತ. ತುಂಬ ಬೇಸರ. ಇದು 1900 ಇದು ತುಂಬ ಟೈಮ್ ಇದೆ. ಇಲ್ಲಿ ಬಂದ ನಂತರ 82 ಇರ್ಬೋದು. ಓಕೆ, ಆಯ್ತಲ್ಲ, ಆ ಟೈಮಿಗೆ. ಇದು ಅಂದರೆ ಹಾಸ್ಪಿಟ್ಲ್ ಆಗುವ ಸ್ವಲ್ಪ ಮೊದಲು ಓಪನ್ ಆಗುವ ಮೊದಲು ಆಯ್ತಲ್ಲ. ತುಂಬ ಬೇಸರ ಆಯಿತು. ಮತ್ತು ರಾತ್ರಿ ಮೀಟಿಂಗ್ ಇತ್ತು, ಊಟ ಇತ್ತು, ಒಂದು ಎಲ್ಲ ಪಬ್ಲಿಕ್ಕಿಗೆ.
ನಾನು ಹೋಗಿದೆ. ನಾನು ಹೋಗುವ ಮತ್ತೆ ನಾನಲ್ಲ, ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಹೋಗಿದ್ದೆ. ಆಗ ಬಂದು ಇಲ್ಲಿ ನಂಜಪ್ಪ ಅಂತ ಇದ್ದರು, ಟೀ ಕುಡ್ಡಿ ಸ್ಟ್ರೀಟ್, ಸಿದ್ದಾಪುರ ಕಾಣ್ತದೆ, ಟೀ ಕುಡ್ಡಿ ಸ್ಟ್ರೀಟ್. ಅವರಿಗೆ ಭಾಳ ಬೇಸರ ಆಯಿತು, ಇದು ಸರಿಯಲ್ಲ, ಈ ಅನ್ಗ್ರೇಷಿಯಸ್ಲಿ ರಿಮೂವಿಂಗ್ ಸಂಬಡಿ ಹೂ ಈಸ್ ಇನ್ನೋಸೆಂಟ್ ವರ್ಕ್ ಸೋ ಮಚ್. ಆಯ್ತಾ. ಆ್ಯಂಡ್ ಅವರಿಗೆ ಗೊತ್ತಿತ್ತು ನಾವು ಬೀದಿ ನಾನು ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಹೋದವ, ನಾನು ಕೊಡಗಿಗೆ ಇಡೀ ಸುತ್ತು ಬಂದವನು, ನಾನು ವಿಶ್ವ ಪರಿಷತ್ತಿನ ಸೋಮವಾರಪೇಟೆ, ವಿರಾಜಪೇಟೆ, ನಾಪಕ್ಲು ಎಲ್ಲ ಕಡೆಗಳಲ್ಲಿ ನನ್ನ ಪೇಷಂಟ್ ಇದ್ದಾರಲ್ಲ, ಒಂದೊಂದು ಬ್ರ್ಯಾಂಚ್ ಮಾಡಿ ಒಂದು ವಿಶ್ವ ಅಸ್ತಿತ್ವ ತಂದು ಕೊಟ್ಟವನು. ಬಂದು ಹೇಳಿದರು, ನೀನು ಬೇಸರ ಮಾಡೋ, ಸರಿ ಮಾಡುವ, ನೀನು ಟ್ರಸ್ಟಿಗೆ ಬರಬೇಕು. ನಾನು ಹೇಳಿದೆ, ವೈ ವೆನ್ ಇಟ್ ಈಸ್ ಡನ್ ಬೈ ದ RSS ಸಂಘಚಾಲಕ್, ಐ ವಿಲ್ ನಾಟ್ ಆಸ್ಕ್. ಆಯ್ತಲ್ಲ, ಕಂಟಿನ್ಯೂ ಅಲ್ಲಿ ಬಿಟ್ಟೆವು. ಆದರೆ ಅವರು ಅಲ್ಲಿಯೇ ಬಿಡ್ತಿದ್ರೆ ತಿಂತಿರಲಿಲ್ಲ. ಒಂದು ದಿವಸ ಸಂಜೆ ಆದಿತ್ಯವಾರ ಆಗ ನನ್ನ ತಂದೆ ಬಂದಿದ್ದರು, ಇಲ್ಲಿ ಈ ಮನೆಯಲ್ಲಿದ್ದೆವು ನಾವು. ಮಂಗಳೂರು ರೋಡಿನ ಕ್ಲಿನಿಕ್ಕಿನಿಂದ, ನರ್ಸಿಂಗ್ ಹೋಮಿಂದ ಬರುವಾಗ ಈ ಸ್ಟ್ಯಾಂಡಿನ ಹತ್ರ ನಾನು ಪೆಟ್ರೋಲ್ ಹಾಕಲಿಕ್ಕೆ ನಿಲ್ಲಿಸಿದ ಕೂಡಲೇ ಒಂದು 7 ಮಂದಿ, ಇವರು ಯಾರು ಟ್ರಸ್ಟೀಸ್, ಅದರಲ್ಲಿ ಮಂಜುನಾಥ ಇಲ್ಲ, CP ಅಪ್ಪಣ್ಣ ಇಲ್ಲ, ಟಿ ಕುಡಲ್, ಇವರು CV ಸದಾಶಿವ, ನಾಗಭೂಷಣ್, ಮತ್ತು ಶೇಷಾದ್ರಿ, MU ಕಾಳಪ್ಪ, ಇವರು ಬಂದು ಕಾರಿನ ಸುತ್ತಾಕಿದ್ರು. ಸುತ್ತಿನ ಹಾಕಿ ಹಾಗೆ ನಾವು ನಿನ್ನನ್ನು ಡಿಸ್ಮಿಸ್ ಮಾಡಿದ್ದೇವೆ ಯಾವುದಂತ ಟ್ರಸ್ಟಿಶಿಪ್ಪಿಂದ, ಮತ್ತು ನೀವು ನಮ್ಮ ಆಸ್ಪತ್ರೆಗೆ ಬರಬಾರ್ದು, ನಿನ್ನನ್ನು ಈ ಊರಿಂದ ನಾವು ಓಡಿಸಿಬಿಡ್ತೇವೆ, ನೀನು ಇದ್ದಷ್ಟು ದಿವಸ ನಾವು ನಮ್ಮ ದೇಶ, ನಮ್ಮ ಊರು ಆಸ್ಪತ್ರೆ ಬರ್ಕತ್ತಾಗೋದಿಲ್ಲ. ಓಕೆ, ಆಯ್ತಲ್ಲ. ಅದು ನನ್ನ ಹತ್ರವೇ ಹೇಳ್ತಿದ್ರೆ ಐ ವುಡ್ ಹ್ಯಾವ್ ಬಾದರ್ಡ್. ಓಕೆ, ವಾಟ್ ಈಸ್ ನಾಟ್ ಮೈ. ನಿಮಗೆ ಬೈ ನೌ ಇನ್ ಲೈಫ್ ಮನುಷ್ಯರ ಸಣ್ಣತನ ನೋಡಿದ್ರಿ. ನನ್ನ ತಂದೆ ಇದ್ರು ಕಾರಲ್ಲಿ, ತಂದೆ ಇದ್ರು. ಓಕೆ, ಇದು ನನಗೆ ಭಾಳ ಇಷ್ಟ. ಯಾಕೆ ತಂದೆಯವರಿಗೆ ನನ್ನಿಂದಾಗಿ ಸಂಘದ ಮೇಲೆ ಬಹಳ ಒಂದು ರೆಸ್ಪೆಕ್ಟ್ ಇತ್ತು. ನಿಮಗೆ ಈ ಥರ ಹೇಳಿದ್ದು ಅವಾಗ ಹಾಲಿ ಸಂಘಚಾಲಕರು, ಅವ್ರು ಸಂಘಚಾಲಕರಾಗಿದ್ರಲ್ಲ, ರಿಪ್ಲೇಸ್ ಆಗಿ ಸಂಘಚಾಲಕ, ಅವ್ರು ಲೈಫ್ ಲಾಂಗ್ ಸಂಘಚಾಲಕ, ಸಾಯೋವರೆಗೆ ಕೂಡ. ಇದು ವೆರಿ ಬೋಲ್ಡ್ ಮ್ಯಾನ್, ವೆರಿ ಗುಡ್ ಮ್ಯಾನ್. ಸಂಘದವರು ಗುಡಿಸಿ ಅಂದ್ರೆ ಗುಡಿಸ್ತಾರೆ. ಬಟ್ ಹ್ಯಾಡ್ ಸಮ್ ಕೈಂಡ್ ಆಫ್ ಜೆಲಸಿ ಆರ್ ವೆಂಜೆನ್ಸ್ ಟುವರ್ಡ್ಸ್ ಯು. ವೆಂಜೆನ್ಸ್ ಅಷ್ಟೇ, ದೇ ಡಿಡ್ ನಾಟ್ ಲೈಕ್ ಮೈ ಪಾಪ್ಯುಲಾರಿಟಿ. ಯಾಕೆಂದ್ರೆ ಇವರೆಲ್ಲ ಹುಟ್ಟಿ ಬೆಳೆದವರು ಊರಿನಲ್ಲಿ ನನಗೆ ನಮಸ್ಕಾರ ಹಾಕೋದಂತ ಹೇಳಿ ಸರಿನಾ? ನೀವು ಇಲ್ಲಿಂದ ಬಂದವರು ಆಯ್ತಾ. ಈ ಕೊಪ್ಪದಲ್ಲಿ ಇದೆ. ಆ ದಿವಸ ಮಾತ್ರ ನನ್ನ ತಂದೆ ಕೂಗಿದ್ರು, ನನ್ನ ಮಗನ ಯಾಕೆ ಇಲ್ಲಿ ಕಳಿಸ್ದೆ. ಮಾರ್ಗದಲ್ಲಿ ನಡು ಮಾರ್ಗದಲ್ಲಿ ಏಕವಚನದಲ್ಲಿ 4 ಮಂದಿ ಈ ಗನ್ ಹಿಡಿದವರು ಟೆರರಿಸ್ಟ್ ಹೊಡೆದಾಗ ಆಯ್ತಲ್ಲ, ದ್ಯಾಟ್ ಈಸ್ ಸ್ಟಿಲ್ ಇಟ್ ಹರ್ಟ್ಸ್ ಮೀ. ಬಟ್ ಒಂದು ವಿಷಯ ಹೇಳಿ ಸರ್, ನಿಮ್ದು ಡಿಗ್ನಿಟಿ ಇದೆ, ಗ್ರೇಸ್ ಇದೆ, ಯು ಹ್ಯಾವ್ ದಟ್ ಮ್ಯಾಗ್ನಾನಿಮಿಟಿ ಅಂತ ಹೇಳಿದೆ, ಎಲ್ಲ ಇದೆ. ಯಾವ ಥರ ಈ ಥರ ಎಲ್ಲ ಮಾಡಿದಾಗ ತಿರುಗಿ ವಾಪಸ್ ಕೊಡಬೇಕು ಅಂತ ಅನ್ಸಿಲ್ವಾ? ಇಲ್ಲ, ಅಂದರೆ ಫಿಸಿಕಲಿ ಅಲ್ಲ, ಅಲ್ಲ ಹೆಂಗಂತಂದ್ರೆ ನಾನು ಯಾವ ಅರ್ಥ ಅಂತ ಹೇಳಿದ್ರೆ, ನನಗೆ ನಿಮ್ದು ಸ್ಟೇಚರ್, ನಾನು ಇಂಟರ್ನಿ ಆಗುವಾಗ ನಾನು ನನ್ನ ENT ಇಂಟರ್ನ್ಶಿಪ್ ಮಾಡ್ತಿದ್ದೆ. ಅವರ ಆಗ ಪ್ರೊಫೆಸರ್ ಸತ್ಯಶಂಕರ್ ಅಂತ ಒಬ್ಬರು, ಈಸ್ ಎ ಫಿಲಾಸಫರ್. He was a man content with whatever he has. His wife is a doctor. His wife was Gundukutti Manjunatha, son's wife, ಗೋಪಾಲಕೃಷ್ಣ. ಆಯ್ತಲ್ಲ, ಆಯ್ತಾ.
ಅವರು ವೊರೇಷಿಯಸ್ ರೀಡರ್. ಆ ಟೈಮಿಗೆ ದೊಡ್ಡ ಒಂದು ಕ್ರೇಜ್ ಅಂದರೆ ಜೆ ಕೃಷ್ಣಮೂರ್ತಿ. ಓಕೆ, ಆಯ್ತಲ್ಲ. ಅವರದ್ದು ಸಿಸ್ಟಮ್ ಹೇಗೆ ಅಂದರೆ ಕ್ಲಾಸು 9 ಗಂಟೆಗೆ ಸ್ಟಾರ್ಟ್ ಆದರೆ ಇಂಟರ್ನ್ಶಿಪ್ 11:30 12:00ವರೆಗೆ ಇದು ಪೇಷಂಟ್ ನೋಡು. ಆಮೇಲೆ ಪೇಷಂಟಿನ OP ಆದ ಕೂಡಲೇ ಬಾಗಿಲು ಹಾಕಿ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ಬೋಧನೆ. ಸ್ಟೂಡೆಂಟ್ಸ್ಗೆ ಜೆ ಕೃಷ್ಣಮೂರ್ತಿಯ ಮೇಲೆ ಬೋಧನೆ, ದೇವರೆಂದರೆ ಏನು, ಅದೇ ಮಿಸ್ಇಂಟರ್ಪ್ರಿಟೇಷನ್, ಇದೆಲ್ಲ ನಾವು ಮಾಡುವ ಇದೆಲ್ಲ ಲೆಕ್ಚರ್. ಮತ್ತೆ ಮಾಡಿ ಹೋದ ಫಸ್ಟ್ ದಿವಸವೇ ಅದು 1 ತಿಂಗಳು ಇಂಟರ್ನ್ಶಿಪ್. ಒಂದು ಪುಸ್ತಕ ಕೊಡ್ತಾರೆ ಅವರು. ನನಗೂ ಒಂದು ಪುಸ್ತಕ ಕೊಟ್ಟರು, ಸಿದ್ಧಾರ್ಥ ಅಂತ. ನೀವು ಆ ಪುಸ್ತಕ ಓದಬೇಕು. ಮತ್ತು ಅವ್ರು ಕೇಳುವುದಿಲ್ಲ ಓದಿದ್ದೀರಾ ಅಂತ. ಆಯ್ತಲ್ಲ. ಇಡೀ ಕೋರ್ಸ್ ಆದ ನಂತರ ಅವ್ರು ಕೇಳುವ, ನೀವು ಪುಸ್ತಕವನ್ನು ಓದುವ ಪ್ರಯತ್ನ ಮಾಡಿ ಅಂತ. ನಾನು ಹೇಳಿದೆ ಅದನ್ನು ನಾನು ಓದಿದ್ದೇನೆ ಅಂತ. ನಾನು ಹೇಳಿದೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ. ಏನು ಅರ್ಥ ಆಗೋದಿಲ್ಲ ಪುಸ್ತಕದು, ಅದು ಮೇಲೆ ಮೇಲೆ ಓದಬೇಕು, ಅದಕ್ಕೆ ಫೌಂಡೇಶನ್ ಬೇಕಾದ ಜೆ ಕೃಷ್ಣಮೂರ್ತಿ. ನೀನು ಖುಷಿ ಆದರೆ ಈ ಪುಸ್ತಕ ಜೆ ಕೃಷ್ಣ ಪುಸ್ತಕ ಓದು, ಅದು ಕೋರಿಯಲೇಟ್ ಆಗ್ತದೆ. ಆ ಜೆ ಕೃಷ್ಣಮೂರ್ತಿ ಆ ಹರ್ಮನ್ ಹೆಸ್ನ ಸಿದ್ಧಾರ್ಥ ಪುಸ್ತಕವನ್ನು ಓದುತ್ತಾ ನನಗೆ ಅದು ಹುಚ್ಚು ಹಿಡಿತ ಪುಸ್ತಕದ್ದು. ತುಂಬ ಸಣ್ಣ ಒಂದು 10-20 ಸಲ ಓದಿದೆ. ತುಂಬ ಅರ್ಥ ಆಯಿತು. ಅದರಿಂದ ತುಂಬ ವಿಷಯಗಳನ್ನು ಕಲಿತೆ. ಒಂದು ತಾಳ್ಮೆ, ಪೇಷನ್ಸ್. ಯಾರು ಬೈಲಿ ನಾನು ಅವರಿಗೆ ಉತ್ತರ ಕೊಡೋದಿಲ್ಲ. ಓಕೆ, ಕೂತು ಆಲೋಚನೆ ಮಾಡೋದು. ನಂದು ಈ ಇದರಲ್ಲಿ ನನ್ನ ತಪ್ಪು ಏನು ಉಂಟು, ತಪ್ಪೇ ಇಲ್ಲ, ಇದು ನಮ್ಮದಲ್ಲ. ಡಿಟ್ಯಾಚ್ಮೆಂಟ್ ಅದು ಆ ಪುಸ್ತಕದಿಂದ ಕಲಿತದ್ದು. ಇವತ್ತು ಕೂಡ ನನಗೆ ಯಾರ ಫ್ರೆಂಡ್ಶಿಪ್ ಆದರೆ ಅವರಿಗೆ ಪುಸ್ತಕ ಕೊಡಲಿಕ್ಕೆ ಉಂಟು, ಓದಲಿಕ್ಕೆ ಸಂಶಯ ಓದಿ ಅಂತ. ಆದರೆ 1ನೇ ಚಾಪ್ಟರಲ್ಲಿರುವ ಒಂದು ಇದು. ಸರ್, ಈಗ ನೀವು ಎಲ್ಲ ರೀತಿಯಲ್ಲಿ ಸಕ್ಸಸ್ಫುಲ್, ನಿಮಗೆ ಈ ಅಟ್ಯಾಚ್ಮೆಂಟ್ ಕೂಡ ಇಲ್ಲ, ಯಾವುದೇ ಈ ಅಧಿಕಾರದ ಬಗ್ಗೆ ಆಗಲಿ, ಹಣದ ಬಗ್ಗೆ ಆಗಲಿ ಇಲ್ಲ. ಈ ಖ್ಯಾತಿ ನಿಮಗೆ ಅದ್ರ ಪಾಡಿಗೆ ಬಂತು, ನೀವು ಖ್ಯಾತಿ ಹಿಂದೆ ಕೂಡ ಓಡಿಲ್ಲ, ನಾನು ಈ ತುಂಬ ಪಾಪ್ಯುಲರ್ ಇರಬೇಕು. ಇಲ್ಲ 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 ಇಲ್ಲ. ಎಷ್ಟೊಂದು ಬಾರಿ ಆ ಖ್ಯಾತಿಯನ್ನು ನೀವು ಎನ್ಕ್ಯಾಶ್ ಕೂಡ ಮಾಡ್ಕೊಳ್ಳಿಲ್ಲ. ನೀವು ಅದನ್ನು ಬಂದದನ್ನು ಹಾಗೆ ತಗೊಂಡಿದ್ದೀರಿ, ಏನು ಕೆಟ್ಟದಾಯ್ತು ಅದನ್ನು ರಿಯಾಕ್ಟ್ ಕೂಡ ಮಾಡಿಲ್ಲ. ನಿಮ್ಮ ಈ ಪೇಷನ್ಸ್ ಕೂಡ, ಈ ಕೆಲವೊಮ್ಮೆ ನಿಮ್ಮ ತಾಳ್ಮೆ ಮತ್ತು ಕಂಪೋಷರ್ ಉಂಟಲ್ಲ, ನಿಮ್ಮ ಶತ್ರುಗಳನ್ನು ಇನ್ನೂ ಹುಚ್ಚು ಮಾಡಿರ್ಬೋದು. ಆಗ್ತದೆ ಅಂದರೆ ಏನೋ ಮಾಡಿ ನೀವು ರಿಯಾಕ್ಟೇ ಮಾಡಲ್ಲ. ಮಾಡ್ತಾರೆ. ಒಂದು ಅದಕ್ಕೆ ನೆರೇಷನ್ ಹೇಳ್ತೀನಿ. ಮಡಿಕೇರಿಯಲ್ಲಿ ನಾವು ಇದ್ದ ಹಾಸ್ಪಿಟಲ್ JD ಅಂತ. ನಾನು ಇದು ಮಾರಿದೆ, ಯಾವುದು RA ನರ್ಸಿಂಗ್ ಹೋಮ್ ಮಾರಿದೆ. RA ನರ್ಸಿಂಗ್ ಹೋಮ್ ಮಾರಿ ಸರಿ, JD ಆಯಿತು. RA ನರ್ಸಿಂಗ್ ಹೋಮ್ ನೀವು ಎಷ್ಟು ವರ್ಷ ನಡೆಸಿದ್ರಿ? RA ನರ್ಸಿಂಗ್ ಹೋಮು 2020-25 ಹೇಳಿ ಈ ವಿಷಯ ಮಾರಿದೆ. ಅದು ಏನೋ ಒಂದು ಘಟನೆ, ಯಾಕೆ ಮಾರಿದ್ದೇನೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಕ್ಲಿನಿಕಲಿ ತಪ್ಪು, ರಾಂಗ್ ಡಿಸಿಷನ್. ನನಗೆ ಒಂದೇ ಅಂತ ಹೇಳಿದರೆ, ನನಗೆ ಒಂದು ಸ್ಕಿನ್ ಇನ್ಫೆಕ್ಷನ್ ಆಯಿತು. ಗಣೇಶ್ ಭಟ್ರ ಹತ್ರ ಹೋಗಿದ್ದೇನೆ, ಅದು ಆದರೂ ಗುಣ ಆಗಲಿಲ್ಲ. ಅಲ್ಲೇ ಗುಣ ಆಗದೆ ಕಲೆ ನಿಂತಿತು. ಡಿಸಪಾಯಿಂಟ್ ಆಯಿತು. ಏನು ಬೇಡ ಅಂದರೆ ಮಾಡಿಬಿಡಿ ಅಷ್ಟೇ. ದೇರ್ ಈಸ್ ನೋ, ಇಟ್ ವಾಸ್ ಪ್ರಾಸ್ಪರಿಂಗ್ ಲೈಕ್ ಎನಿಥಿಂಗ್. ಆಯ್ತಲ್ಲ. ನಾನು ಇವತ್ತಿಗೆ ಒಂದು 3,000 ಡೆಲಿವರಿ ಸಿಸೇರಿಯನ್ಸ್ ಮಾಡಿದವ ಅಲ್ಲಿ ಅದರಲ್ಲಿ. ಆದರೆ ನನಗೆ ದುಡ್ಡು ನಂತರ ಇಲ್ಲ, ಪೇಷಂಟ್ ದುಡ್ಡು ಕೊಟ್ಟರೆ ತಗೊಳ್ತಿದ್ದೆ, ಕೊಡದಿದ್ದರೆ ಹೋಗು. ಇದು ಕಂಪಲ್ಸರಿ. ಸತ್ತ ಪೇಷಂಟ್ ಹತ್ರ ದುಡ್ಡು ತಗೊಳ್ಳೇ ಇಲ್ಲ. ಈಗ ಸತ್ತ ಹೆಣ ಕೊಡೋದಿಲ್ಲ ಯಾರು ಸಹ. ನಾನು ಸತ್ತ ಪೇಷಂಟ್ ಹೆಣ ಹೊತ್ತಿದ್ದೇನೆ, ಅವ್ರದ್ದು ದುಡ್ಡು ತಗೊಳ್ಳಿಲ್ಲ. ಈ ಕಲೆಯಿಂದಾಗಿ ಅದು ಹೋಯ್ತು. ಬಟ್ ದಟ್ ಎಫೆಕ್ಟೆಡ್ ಟೈಮಲ್ಲಿ ನಿಮಗೆ ಎಲ್ಲ ಆಯಿತು. ಅಲ್ಲಿ ಅಲ್ಲಿ ಆಗಿ ಅವರು ಹೊಸ ನರ್ಸಿಂಗ್ ಹೋಮ್ ಆದ ನಂತರ JD
ಅಲ್ಲಿ ನಾನು ಕನ್ಸಲ್ಟೇಷನ್ ಮಾಡಿದರೆ ನನ್ನ ಕಂಡೀಷನ್, ನನ್ನ ಫೀಸ್ ನನಗೆ, ನರ್ಸಿಂಗ್ ಹೋಮ್ ನಿಮ್ಮದು, ಇದೇನಿಲ್ಲ. ನನ್ನ ಪೇಷಂಟ್ ಬಂದರೆ ರಿಜಿಸ್ಟ್ರೇಷನ್ ಚಾರ್ಜ್ ನಿಮ್ಮದು. ಕನ್ಸಲ್ಟೇಷನ್ ಅವರು 100 ಕೊಟ್ಟರೆ ಆ 100 ರೂಪಾಯಿ ನಾನು ಕೊಡಬೇಕು, ಆಯ್ತಲ್ಲ. ಆದರೆ ಮತ್ತೆ ಆಪರೇಷನ್ ಎಲ್ಲ ಚಾರ್ಜಸ್ ನಿಮಗೆ, ನನಗೆ ಏನು ಬೇಡ. ಆದರೆ ಅದು ಕೂಡ ಕೊಡಬಾರ್ದು ಅಂತ. ಯಾರು? ಇವರು JD ಅವರು. ಓಕೆ. ಅಷ್ಟು ಮಾಡಿ ಪೇಷಂಟ್ ನನ್ನನ್ನು ಕೇಳಲಿಕ್ಕೆ ಬಂದರೆ ಅವ್ರು ಕಳಿಸ್ಲಿಕ್ಕಿಲ್ಲ, ಬೇರೆ ಪೇಷಂಟ್ ಕಳಿಸು. ಅದಕ್ಕೆ ಒಂದು ದಿವಸ ನಂಗೆ ಕೋಪ, ಬೇಸರ ಆಯಿತು. ನಾನು ಹೇಳಿ ಇದು ಸರಿಯಲ್ಲ ನೀವು ಮಾಡೋದು. ನಾನು ತಗೊಳ್ಳೋದು ನನ್ನ ಫೀಸ್. ಆಪರೇಷನ್ ಆದರೆ ನನಗೆ ಸಿಕ್ಕುವುದು 1,000, ನಿಮಗೆ ಸಿಕ್ಕುವುದು 10,000. ಯಾವ ಆಸ್ಪತ್ರೆಯಲ್ಲಿ ಕೂಡ ಸರ್ಜನ್ಸ್ ಫೀಸ್ ಸರ್ಜನಿಗೆ ಕೊಡೋದು, ಕೊಡೋದು. ಅವ್ರು ಆಗಲಿಲ್ಲ. ಏನಾಯ್ತು ಒಂದು ಇದೊಂದು ಅನಾಹುತ, ಹೆಚ್ಚು ಮಂದಿ ಗೊತ್ತಿಲ್ಲ. ಒಂದು ದಿವಸ ಇದಾಗಿ ನಾನು ರಿಸೈನ್ ಮಾಡಿದೆ. ರಿಸೈನ್ ಮಾಡುವಾಗ ಆ ಆಸ್ಪತ್ರೆಯಲ್ಲಿ ನನ್ನ ಸಾಮಾನಿತ್ತು, ನಂದು ಪರ್ಸನಲ್ ಒಂದು ಗೋಡ್ರೇಜ್ ಅಲ್ಮೈರ. ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾನು ಮೆಡಿಕಲ್ಸ್ ಕಾಲೇಜಿನಲ್ಲಿ 59ರಲ್ಲಿ ನನಗೆ ತಾಯಿ ನನ್ನ ಬಟ್ಟೆ ಇಡಲಿಕ್ಕೆ ಅಂತ ಕೊಟ್ಟದ್ದು. ಯಾವ ಸ್ಟೂಡೆಂಟ್ ಹತ್ರ ಗೋಡ್ರೇಜ್ ಅಲ್ಮೈರ ಇರಲಿಲ್ಲ. ನನ್ನ ಕ್ಲಾಸ್ಮೇಟ್ ಒಬ್ಬ ಚೆರಿಯನ್ ಅಂತ, ಅವನು ನನ್ನ ಪ್ಯಾಂಟ್ ಹಾಕೋದು, ಯಾವಾಗಲೂ ವಾಶ್ ನಾನು ಮಾಡೋದು, ಇವನು ಪ್ಯಾಂಟ್ ಹಾಕೋದು, ಚರ್ಚಿಗೆ ಹೋಗೋದು, ಮಜೆ ಮಾಡೋದು, ಬರೋದು. ಕಡೆ ತಾಯಿ ಹೇಳಿದಾಗ ನೀನು ಒಂದು ಮಾಡು, ಅವನು ಅಲ್ಮೈರ ಇದನ್ನು ಅಲ್ಲ, ಅಲ್ಮೈರ ಕೀ ಮಾಡಿ ಕೀ ಹಿಡಿದುಕೊಂಡು ಹೋಗೋದು, ಕೊಟ್ಟದ್ದು. ಆದರೆ ನನಗೆ ತಾಯಿದು ಒಂದು ನೆನಪು, ಅದು ಅಲ್ಲಿತ್ತು. ನಾನು ಹೇಳಿದೆ, ನಾನು ಅದೊಂದು ಅಲ್ಮೈರ ಕೊಡಿ ಅಂತ ಹೇಳಿ. ಆಯಿತು ಅಂತ ಹೇಳಿ. ಒಂದು ದಿವಸ ಹೇಳಿದ್ರು, ಅನಿಲ್ ಚೆಂಗಪ್ಪನವ್ರ ಹತ್ರ ಹೇಳಿದ್ರು, ನೀನು ಅವನನ್ನು ಕಳಿಸು, ಅಲ್ಮೈರ ಕೊಡ್ತೇನೆ ಅಂತ. ಅನಿಲ್ ಚೆಂಗಪ್ಪನ ಹತ್ರ ಬೇರೆ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅನಿಲ್ ಚೆಂಗಪ್ಪ ಅವರು ಹೇಳಿದ್ರು, ಡಾಕ್ಟರ್ ಯು ಟೇಕ್ ಯುವರ್ ಅಲ್ಮೈರ 10 o'clock ಅಂತ. 10 ಗಂಟೆ ಹೋದರೆ ನಾನು ಬಾಗಿಲಕ್ಕೆ ನನ್ನ ಒಳಗೆ ರೂಮಿನ ಒಳಗಾಗಿ ಬಾಗಿಲು ಹಿಡಿದು ಒಬ್ಬ ಕರ್ನಲ್ ಅಪ್ಪಯ್ಯ ಅಂತ ಡೈರೆಕ್ಟರ್, ಮೆಡಿಕಲ್ ಡೈರೆಕ್ಟರ್ ಅಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಶ್ವಿ ಇದರದು. ಇದು ಎಷ್ಟನೇ ಇಸ್ವಿ ಸರ್? ಇದು ಎಷ್ಟನೇ ಇಸ್ವಿ? ಇದು ನಾನು ಬಿಟ್ಟದು 2020 ಅಂದರೆ 2020, 5 years ಬ್ಯಾಕ್. ಹೌದು, ಆಗ 25 ವರ್ಷದಿಂದ. ಓಕೆ, ಸಾರಿ, 2020 ಅಲ್ಲ, 2000. 20, ಓಕೆ, 2000 ಸೇಲ್ ಆದದ್ದು. ಒಂದು 6 ತಿಂಗಳಲ್ಲಿ ಇದೆಲ್ಲ ಗಲಾಟೆ ಆಗಿದೆ, ಆಯ್ತಲ್ಲ. ಇವರು ಇನ್ನೊಬ್ಬ ಡೈರೆಕ್ಟರ್, ಇಬ್ಬರು ಸಹ ಬಂದರು. ಇಬ್ಬರು ಬಂದು ಬಾಗಿಲು ಹಾಕಿ ನನ್ನ ಕೈ ಹಿಡಿದ ಒಬ್ಬ ನನ್ನ ಶೋಲ್ಡರ್ನ ಮೇಲೆ ಕೈ ಹಿಂದಿನಿಂದ, ಮುಂದಿನಿಂದ ಶೇಕ್ ಹ್ಯಾಂಡ್ ಮಾಡಿದ ಕೈಯನ್ನು ಹೀಗೆ ಹಿಡಿದು ಬಿಟ್ಟ. ಕರ್ನಲ್ ವೆರಿ ಸ್ಟ್ರಾಂಗ್ ಫೆಲೋ, ಆ್ಯಂಡ್ ಐ ಆಮ್ ಎ ವೀಕ್ ಮ್ಯಾನ್. ಆಯ್ತಲ್ಲ, ನಿನ್ನ ಕೊಲ್ತೇನೆ ಅಂತ, ವಿಲ್ ಫಿನಿಶ್ ಯು ಅಂತ. ನಾನು ಮಾತಾಡಲಿಲ್ಲ. ಐ ಯೂಸ್ಡ್ ಮೈ ಅಗೇನ್ ಸೇಮ್ ಸಿದ್ಧಾರ್ಥ ಟೆಕ್ನಿಕ್, ಜಸ್ಟ್ ಕೆಪ್ಟ್ ಕ್ವೈಟ್. ಇಬ್ಬರು ಬೈತಾ ಇರ್ತಾರೆ, ಎಲ್ಲವನ್ನು ಕೇಳ್ತಾ ಇತ್ತು, ಆಯ್ತಾ. ಹಾಗೆ ಏನೇ ಇತ್ತು, ಇವರು ದೇ ಫೆಲ್ಟ್ ದೇ ಒನ್ ದ ಕೇಸ್, ದೇ ಶೌಟಿಂಗ್ ಆಗುವಾಗ ಅಲ್ಲಿ ಕೆಲವು 2-3 ಪೇಷಂಟ್ಸ್, ನನ್ನ ಪೇಷಂಟ್ಸ್ ಅವರು ಸ್ಟಾಫ್ ನರ್ಸ್ ಹತ್ರ ಕೇಳಿದೆ, ಯಾರು ಇದು ಒಳಗೆ ಅಷ್ಟು ಬೈಯುವುದು ಯಾರಿದ್ದಾರೆ ಅಂತ. ನರ್ಸಸ್ ವೇರ್ ಫೆಲ್ಟ್ ಬ್ಯಾಡ್. ಅವರು ಹೇಳಿದರು, ಅದು ನಮ್ಮ ಡೈರೆಕ್ಟರ್ ಮತ್ತು ಡಾಕ್ಟ್ರಿಗೆ ಜಗಳ ಆಗ್ತಾ ಉಂಟು. ನಾನು ಜಗಳ ಮಾಡಲಿಲ್ಲ. ಅವರು ಬಾಗಿಲು ಹೊಡೆದರೆ ಇವರಿಗೆ ಉಪಾಯ ಇಲ್ಲ, ಬಾಗಿಲು ತೆಗೆದ ಅವರು ಕೊಡಗ ಅಪ್ಪ ಏನು ತಗೊಳ್ಳ, ಎಂಥ ಅಪ್ಪ ಇದು, ಪಾಪ
ಹುಡ್ಕೋಸಿ ಅವನ ಹತ್ರ ಅಂತ ಜಗಳ ಮಾಡೋದು. ಹ್ಮ್ ನಿಮ್ಮ ಜಗಳಿದ್ರೆ ಹೋಗಿ ಹೊರಗೆ ಮಾಡಿ. ಹ್ಮ್ ಇದು ಪಬ್ಲಿಕ್ ಆಸ್ಪತ್ರೆ. ಹ್ಮ್ ಅವಂದು ಇರ್ಬೋದು, ನೀನು ನಮ್ಗೆ ಸಂಬಂಧ ಇಲ್ಲ. ಹ್ಮ್ ಜಗಳ ಮಾಡಿದ ಜಾಗ್ರತೆ ಹ್ಮ್ ಮಾಡಿದ ಕೂಡಲೇ ಇವನು ನನ್ನನ್ನು ಹೋಗಂತ ಬಿಟ್ಟರು. ಹ್ಮ್ ಹ್ಮ್ ಅದು ಬಂದೆ. ಆಮೇಲೆ ಹೋಗಲಿಲ್ಲ ಅಲ್ಲಿಗೆ, ಹ್ಮ್ ಅಲ್ಮಾರ ಕೊಟ್ಟಿಲ್ಲ. ಹ್ಮ್ 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 ಆದರೆ ಇದಾಯ್ತಲ್ಲ, ಹ್ಮ್ ಆಮೇಲೆ ಸ್ವಲ್ಪ ಒಂದು 4 ವರ್ಷದ ನಂತರ ಹ್ಮ್ ಒಂದು ಇಲ್ಲಿ ಒಂದು ಊರು ಕುಡೀತು, ಇಲ್ಲಿ ಕ್ರಿಸ್ಟಲ್ ಹಾಲ್. ಹ್ಮ್ ಕ್ರಿಸ್ಟಲ್ ಹಾಲಿಗೆ ಬಂದಾಗ ನನ್ನ ಕಾಲಿದ್ದ ಯಾರು? ಅಪಾಯ ಕರ್ನಲ್. ಸಾರಿ ಅಂತ ನಾನು ಹೇಳಿದೆ, ಇದು ಆಲ್ ರೈಟ್, ಇದು ಓವರ್. ಹ್ಮ್ ಹ್ಮ್ ನನಗೆ ಹೇಳ್ಬೋದಿತ್ತು, ಏನು ಐ ಡಿಂಟ್, ಹ್ಮ್ ನಥಿಂಗ್ ಹ್ಯಾಪನ್. ಹ್ಮ್ ಅಫ್ಕೋರ್ಸ್ ನೋ ಮೋರ್ ನೋ, ಹ್ಮ್ ಹ್ಮ್ ದಟ್ಸ್ ಡಿಫರೆಂಟ್. ಹ್ಮ್ ಹ್ಮ್ ದಟ್ ಈಸ್ ಇರ್ತದೆ. ಹ್ಮ್ ಹ್ಮ್ ಸರ್, ಈಗ ಇಲ್ಲ ಎಷ್ಟೆಲ್ಲ ಟಾರ್ಚರ್ಸ್ ಬಂದಿದೆ ಅಂತ. ಅಲ್ಲ, ಒನ್ ಮೋರ್ ಥಿಂಗ್, ಸೆಕೆಂಡ್ ಇಶ್ಯೂಸ್ ಸರ್. ಆಲ್ ದಿಸ್ ಟಾರ್ಚರ್ಸ್ ಮೈಟ್ ಹವ್ ಸಿ, ನಿಮಗಿರೋ ಈ ಪಾಪ್ಯುಲಾರಿಟಿ ಇರ್ಬೋದು, ಪೇಷಂಟ್ಗಳು ಕೊಟ್ಟ ಗೌರವ ಇರ್ಬೋದು, ಅಥವಾ ಜಿಲ್ಲೆ, ಐ ಥಿಂಕ್ ನೋ, ಈ ಜಿಲ್ಲೆಯಲ್ಲಿ ಯು ಮೇ ಬಿ ಎನ್ RSS ಮ್ಯಾನ್, ವಾಟ್ ಎವರ್ ಬ್ರ್ಯಾಂಡ್ ಇರ್ಬೋದು, ದ ಅಮೌಂಟ್ ಆಫ್ ಮುಸ್ಲಿಂ ಗುಡ್ ವಿಲ್ ಆ್ಯಂಡ್ ಮುಸ್ಲಿಂ ಪೇಷಂಟ್ಸ್ ಯು ಹ್ಯಾಡ್, ಐ ಥಿಂಕ್ ನೋ ಡಾಕ್ಟರ್ ಎವರ್ ಹ್ಯಾಡ್. ಇವತ್ತು ಕೂಡ ಸರ್, ನೀವು ಯಾವತ್ತೊಮ್ಮೆ ಹೇಳಿದ್ರಿ, ಯಾವುದೋ ಒಂದು ದೊಡ್ಡ ಕಾಂಗ್ರೆಸ್ ಲೀಡರ್ನ ಹೇಳ್ಕೊಂಡು, ನಾಳೆ ನಂಗೇನಾರು ಆದರೆ ಇಲ್ಲೊಂದು 500 ಮುಸ್ಲಿಮ್ಗಳು ನನ್ನನ್ನು ನೋಡೋಕ್ಕೆ ಬರ್ತಾರೆ ಹೇಳಿ. ಅಲ್ಲ, ಈ ವಿಚಾರ ಹೇಳೋದಲ್ಲ. ವೆನ್ ನೀವು ಈ ಥರ ಸೈಡ್ ಒಂಥರ ಹ್ಯೂಮಿಲೇಷನ್ ಆದಾಗ ಯಾವತ್ತೂ ನೋವಾಗಿಲ್ವ ಮನಸ್ಸಿಗೆ? ಈ ಥರ ಹ್ಯೂಮಿಲೇಷನ್ಸ್ ಆದಾಗ ಡಿಂಟ್ ಇಟ್ ಹರ್ಟ್ ಯು ಎಟ್ ಅ ಹ್ಯೂಮನ್ ಲೆವೆಲ್? ಡಿಡ್ ಯು ಟೆಲ್ ಮ್ಯಾಮ್, ಆಂಟಿಗೆ ಹೇಳಿದ್ರ ಈ ಥರ ಎಲ್ಲ? ಅಲ್ಲ, ಗೊತ್ತುಂಟು ಡೀಟೇಲ್ಸ್ ಹೇಳಲಿಲ್ಲ, ಅದಕ್ಕೆ ನಾನು ಹೇಳಿದ್ದು ಮೋರ್ ಎ ಕನ್ಫೆಷನ್ ದಿಸ್ ದೆನ್ ಇಂಟರ್ವ್ಯೂ ಕನ್ಫೆಷನ್. ಅಲ್ಲ, ಒನ್ ಮೋರ್ ಥಿಂಗ್ ಇಸ್, ಒನ್ ನೇಚರ್ ಐ ಆಲ್ವೇಸ್ ಲವ್ಡ್ ಅಬೌಟ್ ಯು ಇಸ್ ನಥಿಂಗ್ ಎವರ್ ಮೇಡ್ ಯು ಬಿಟ್ಟರ್. ವಾಟ್ ಇಸ್ ದಟ್? ಸಮ್ವೇರ್ ಐ ಫೀಲ್ ಐ ಹ್ಯಾವ್ ದಿಸ್, ಇದೊಂದು ಚಿಕ್ಕ ಕ್ವಾಲಿಟಿ ನಿಮ್ದಿದೆ ನನಗೆ. ಅಂದರೆ ಈ ಬಿಟ್ಟರ್ನೆಸ್ ಬರಲ್ಲ, ಜನಗಳ ನಡವಳಿಕೆಯಿಂದ ಬಿಟ್ಟರ್ನೆಸ್ ಬರಲ್ಲ. ನಿಮ್ಗೆ ಆ ಬಿಟ್ಟರ್ನೆಸ್ ಯಾಕೆ ಯಾವತ್ತೂ ಬರಲ್ಲ? ಕೆಲವರು ಬೇಗ ಬಿಟ್ಟರ್ ಆಗ್ತಾರಲ್ಲ, ನಾನು ಹಿಂಗೆ ಮಾಡಿದೆ, ಅವ್ರು ಈ ಥರ ಮಾಡಿದ್ರು ಹೇಳಿ. ಇರ್ತದೆ ಸಮಥಿಂಗ್, ಅದು ಒಳ್ಳೆಯ ಸ್ವಭಾವ ಅಲ್ಲ. ಯು ಎಂಪಥೈಸ್ ವಿತ್ ಸಂಬಡಿ ಹೂ ಇಸ್ ನಾಟ್ ಟ್ರೀಟಿಂಗ್ ಯು ವೆಲ್ ಆಲ್ಸೋ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಆರ್ ನಾಟ್ ಟ್ರೀಟಿಂಗ್ ಯು ವೆಲ್, ದೇರ್ ಇನ್ಸೆಕ್ಯೂರಿಟಿ, ದೇರ್ ಜೆಲಸಿ, ದೇರ್ ಹ್ಯೂಮನ್ ನೇಚರ್. ಈಗ ನಿಮ್ಮ ಜೊತೆ ಕೆಟ್ಟದಾಗಿ ಒಬ್ಬ ನಡ್ಕೊಂಡ್ರೆ ನಿಮಗೆ ಅವನ ನ್ಯೂನತೆಗಳು ಅರ್ಥ ಆಗ್ತದೆ. ಇಸ್ ಇಟ್ ದ ರೀಸನ್? ಇರ್ಬೋದು, ನನಗೇನೆ ಗೊತ್ತಾಗೋದಿಲ್ಲ. ನನಗೆ ಎಷ್ಟು ಆದರೆ ನಾನು ಇದೆಲ್ಲ ನೆನಪುಗಳು ಬರ್ತಾ ಇರ್ತವೆ ನನಗೆ. ಗೊತ್ತಾಯ್ತಲ್ಲ, ನಾನು ದೀಪಕ್ ಚೋಪ್ರಾನ ಒಂದು ಪುಸ್ತಕ, ಐ ಲೈಕ್ ಹಿಸ್ ಬುಕ್. ಐ ವಾಸ್ ಸರ್ಚಿಂಗ್ ಫಾರ್ ಎ ರೀಸೆಂಟ್ ಬುಕ್ ಬಟ್ ಐ ಕುಂಟ್ ಗೆಟ್ ಇಟ್. ಹೇಳ್ತಲ್ಲ ಸರ್, ಈಗ ಅವನು ಹೇಳ್ತಾನೆ, ವೆನ್ ಯು if in a sleepless night think about your pains and swallow it ಅಂತ. ಇಟ್ಸ್ 100% ಕರೆಕ್ಟ್. ಅದು ಈಗಲೂ ಮಾಡ್ತೇನೆ. ಎಷ್ಟೋ ಸಲ ನನಗೆ 7 ಗಂಟೆಗೆ ನಿದ್ದೆಗೆ ಎಚ್ಚರ ಆದಾಗ ಇದು ಬಂದರೆ ಎಲ್ಲ ಮಾಡಿ ಕೂಗ್ತೇನೆ, ಹೇಳ್ತೇನೆ, ಸ್ನಾನ ಮಾಡ್ತಾನೆ, ಹೋಗ್ತೇನೆ. ಐ ಡೂ ಇಟ್. ಸರ್, ಒನ್ ಮೋರ್ ಥಿಂಗ್, ಈ ನೆಕ್ಸ್ಟ್ ಈ ನಿಮ್ಮ ನೇರ ರಾಜಕೀಯ ಇನ್ವಾಲ್ವ್ಮೆಂಟಿಗೆ ಬರುವ, 1980ಯಲ್ಲಿ BJP ಆದಮೇಲೆ ಯು ಬಿಕೇಮ್ ದ ಸೆಂಟರ್ ಫಿಗರ್ ಆಫ್ BJP ಇನ್ ದ ಡಿಸ್ಟ್ರಿಕ್ಟ್. ಯಾವ ಹಂತ ಅಂತ ಹೇಳಿದರೆ, ನಿಮ್ಮನ್ನು ಯಾರೆಲ್ಲ ಈ ಜಿಲ್ಲೆ ಬಿಟ್ಟು ಹೋಗು, ಊರು ಬಿಟ್ಟು ಹೋಗು, ಈ ಥರ ಎಲ್ಲ ಆಯ್ತಲ್ಲ. ಬೈ 1994 ಎಲೆಕ್ಷನ್ ಅಂಡರ್ ಯುವರ್ ಲೀಡರ್ಶಿಪ್ ಯು ಹ್ಯಾಡ್ 3 BJP MLAs ಇಲ್ಲಿ. DS ಮಾದಪ್ಪ, ಅಪ್ಪಚ್ಚುರಂಜನ್ ಪ್ಲಸ್ MP ಪ್ಲಸ್ ಎನ್ MP. ಅಂದರೆ ಯಾವ ಥರ ಅಂದರೆ, ಇದೇ ಮನೆಗೆ ವಾಜಪೇಯಿ ಬರ್ತಾಯಿದ್ರು, ಈ ಮನೆಗೆ ಇದು ರಾಜಮಾತಾ ಸಿಂಧೆ ಬಂದಿದ್ದಾರೆ. ಅಂದರೆ ಮಡಿಕೇರಿಗೆ ಯಾವ BJP ಸ್ಟಾಲ್ವರ್ಟ್ಸ್ಗಳು ಬಂದರೂ ಕೂಡ ಯು ಆರ್ ದ ಸೆಂಟ್ರಲ್ ಪಾಯಿಂಟ್. ಅಂದರೆ ನೀವು ಪೊಲಿಟಿಕಲಿ ತುಂಬ ಓರಿಯೆಂಟ್ ಆಗಿಬಿಟ್ಟಿದ್ರು ಆ ಟೈಮಲ್ಲಿ. ಆ ಜರ್ನಿ ಬಗ್ಗೆ ಹೇಳಿ ಸರ್. ವೈ ಆ BJP ನಿಮ್ಮದು ಒಡನಾಟ, ಆ ಬಿಲ್ಡಿಂಗ್ ದ ಪಾರ್ಟಿ ಫ್ರಮ್ 1980 to 1994 ವೆನ್ ಯು. ಅದು ಏನಾಯ್ತು ಅಂತ ಹೇಳಿದರೆ, ನನ್ನನ್ನು ಅಶ್ವಿನಿಯಲ್ಲಿ ರಿಜೆಕ್ಟ್ ಮಾಡಿದಾಗ ದಿಸ್ ಡಿಸ್ಪ್ಯೂಟ್ ವಾಸ್ felt at the level of the RSS.
ದೇ ಆರ್ ನಾಟ್ ವಿಲ್ಲಿಂಗ್ ಟು ಲೀವ್ ಮೀ. ಆಯ್ತಲ್ಲ, ಕಡೆಗೆ ಏನು ಮಾಡಿದರು, ಇದು ಹೋಯ್ತಲ್ಲ, ಕಂಪಲ್ಸರಿ ಮಾಡಿ ನೀನು ಜನಸಂಘಕ್ಕೆ ಬಾ ಅಂತ ನನ್ನನ್ನು ಫೋರ್ಸ್ ತಂದರು. ಸಂಘದವರೇ, RSSನವರೇ ಜನಸಂಘಕ್ಕೆ ಅವ್ರು ಬರೋದಿಲ್ಲ ನಾರ್ಮಲಿ. ನನ್ನನ್ನು ಡ್ರ್ಯಾಗ್ ಮಾಡಿ ಅಲ್ಲಿ ಕೊಂಡು ಹೋಗಿ ಸಮಾಧಾನ ಮಾಡಿದರು. ಬಟ್ ದ್ಯಾಟ್ ಪೇಯ್ನ್, ಈವನ್ ನಾವು ಈಗ ಹೆಚ್ಚಿನವರು RSSನ ಲೀಡರ್ಸ್ ಇಲ್ಲ, ದೇ ಆರ್ ಆಲ್ ನೋ ಮೋರ್, ದೇ ಫೆಲ್ಟ್ ಬ್ಯಾಡ್. ನಿಮ್ಮ ಬಗ್ಗೆ ಬೇಜಾರು ಅನಿಸ್ತು ಅಂದರೆ ಯಾರಿಗೆಲ್ಲ ಬೇಜಾರು ಅನಿಸ್ತು ರಾಜ್ಯದಲ್ಲಿ? ರಾಜ್ಯದಲ್ಲಿ ಇವನಿಗೆ ಒಂದು ಸೂರಮಣ್ಣ, ಹಿ ಫೆಲ್ಟ್ ಬ್ಯಾಡ್. he never expressed. ಸೊ ನೀವೇ ಇಲ್ಲಿ ಜನಸಂಘದ ಪ್ರೆಸಿಡೆಂಟ್ ಆದ್ರ ಏನಾದ್ರಿ? ಹೌದು, ಜನಸಂಘದ ಪ್ರೆಸಿಡೆಂಟ್ ಮಾಡಿದ್ರು. ಜಿಲ್ಲಾಧ್ಯಕ್ಷ? ಜಿಲ್ಲಾ ಅಲ್ಲ, ಬಿಸ್ಲಕ್ಕೆ ನಾನು ರೆಡಿ ಇರಲಿಲ್ಲ, ಯಾಕಂದ್ರೆ ಟೂರ್ ಮಾಡಬೇಕು. ಐ ವಾಸ್ ಹ್ಯಾವಿಂಗ್ ಎ ರೋರಿಂಗ್ ಪ್ರಾಕ್ಟೀಸ್. ಸರ್, ಈಗ ಇಲ್ಲಿ ಸೊ ನೀವು 1980 ಜನಸಂಘಕ್ಕೆ ಬಂದ್ರಿ. ಸ್ಟಿಲ್ ಇಟ್ ಇಸ್ ಕಾಂಗ್ರೆಸ್ ಅವಾಗೆಲ್ಲನೂ ಕಾಂಗ್ರೆಸ್ ಡಾಮಿನೇಟೆಡ್. ದೇರ್ ಗುಂಡ್ರಾವ್ ಮುಖ್ಯಮಂತ್ರಿ ಆದರು. ಆಮೇಲೆ ಎಗೇನ್ ಆ ಟೈಮಲ್ಲಿ AK ಸುಬ್ಬಯ್ಯನವರು BJP ಬಿಟ್ಟು ಹೋದ್ರು. ಆ ಫೇಸ್ ಹೇಗಿತ್ತು ಸರ್ ಆ ಟೈಮಲ್ಲಿ ಜನಸಂಘಕ್ಕೆ? ಇಲ್ಲಿ ಏನು ಗ್ರಾಮ ಪಂಚಾಯತಿಯರು ವಿನ್ ಆಗ್ತಿತ್ತ ಅಥವಾ ಮಡಿಕೇರಿ ವಿನ್ ಆಗ ವಿನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಭಾಗಮಂಡಲ ಕರಿಕೆ ವಿನ್ ಆಗ್ಲಿಕ್ಕೆ ಶುರು ಆಗಿದೆ. ಹೌದು, ಭಾಗಮಂಡಲ ಕರಿಕೆ, ಈ ನಾರಾಯಣಾಚಾರು, ಕೋಡಿ ಪೊನ್ನಪ್ಪ ಅದರಲ್ಲಿ ಸ್ವಲ್ಪ ನಾನು ಹೇಳೋದಾದ್ರೆ ನಾರಾಯಣಾಚಾರ್ಯಗೆ ಇಂಜಸ್ಟಿಸ್ ಆಗಿದೆ. ಅವರನ್ನು ಗಣನೆಗೆ ತಗೊಳ್ಳಿಲ್ಲ. ಯಾವ ರೀತಿಯಲ್ಲಿ ಸರ್? ಪಾರ್ಟಿಯಲ್ಲಿ. ಓಕೆ, ಆ್ಯಕ್ಚುಲಿ ಹಿ ಶುಡ್ ಹ್ಯಾವ್ ಬಿನ್ ನಾಮಿನೇಟೆಡ್ ಆರ್ ಹಿ ಶುಡ್ ಹ್ಯಾವ್ ಬಿನ್ ಮೇಡ್ ಎ MLA. MLA or MLC ಅಟ್ಲೀಸ್ಟ್. MLC ಆದರೂ ಅಟ್ಲೀಸ್ಟ್ ಮಾಡಬಹುದಿತ್ತು. ಜೀವಮಾನ ಕೆಲಸ ಮಾಡಿದವರು ಅವರು. ನಾರಾಯಣಾಚಾರ್ಯ AK ಸುಬ್ಬಯ್ಯ ಬಿಟ್ಟು ಹೋಗುವಾಗ ಅವ್ರು ಇನ್ನೊಬ್ರು ಇದ್ರಲ್ಲ, ಶೆಟ್ಟಿ, ಅವರೆಲ್ಲ ಹೋದಾಗ ಅವರು ಒಬ್ರು ಹೋಗಲಿಲ್ಲ. ಹಿ ವಾಸ್ ಡಿವೋಟೆಡ್ RSS. ಒನ್ ಮೋರ್ ಥಿಂಗ್, ಅವ್ರು AK ಸುಬ್ಬಯ್ಯ ಹೋದಾಗ ಡಿಡ್ ಯು ಎಕ್ಸ್ಪೆಕ್ಟ್ ದಟ್ ಯು ಆಲ್ಸೋ ವಿಲ್ ಗೋ ವಿತ್ ಹಿಮ್ ಅಂತ? ಹೌದು. ವೈ? ಅದೇ ಕಾತರ ಅವ್ರು ಹಾಗೆ ನಿಮ್ಮನ್ನ ಹೇಗೆ ಎಕ್ಸ್ಪೆಕ್ಟ್? ಅಲ್ಲ, ಅವರಿಗೆ ಎಲ್ಲ ಬಿಕೇಮ್ AK ಸುಬ್ಬಯ್ಯ ಓರಿಯೆಂಟೆಡ್. ನಾನು ಹೇಳಿದೆಲ್ಲ, ಅಲ್ಲಿ ಸಂಘ ಓರಿಯೆಂಟೆಡ್ ಆ ಒಂದು ಡಿಟರ್ಮಿನೇಷನ್ ಇಲ್ಲ. AK ಸುಬ್ಬಯ್ಯನವರನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು. ನಾನು ಬರ್ತೇನೆ. ನಿಮ್ದವ್ರದ್ದು ಇಕ್ವೇಷನ್ ತುಂಬ ಚೆನ್ನಾಗಿತ್ತು. ನಿಮ್ದವ್ರದ್ದು ಇಕ್ವೇಷನ್ ಹೇಗಿತ್ತು ಆ ಟೈಮಲ್ಲಿ? ಭಾಳ ಒಳ್ಳೇದಿತ್ತು. ನನಗೆ ಆಗ ಅವ್ರದ್ದು, ಈಗ ಅವರ ಮಗ ಎಲ್ಲ ಇದ್ದಾರೆಲ್ಲ, ಅವರ ಸಣ್ಣ ಅವರ ಹುಡುಕ ಮಧ್ಯೆಲ್ಲ ನಾವೇ ಕೊಡ್ತಿದ್ದದು. ಅವರ ತಾಯಿ, ಅವರ ಅತ್ತೆ, ಅವರ ಮಾವ ಎಲ್ಲ ನಂದು ಬಹಳ ಫ್ರೆಂಡ್ಸ್. AK ಸುಬ್ಬಯ್ಯನವರ ಫ್ಯಾಮಿಲಿ. ಒನ್ಸ್ ಈ ವೆಂಟ್ ಅವೇ ಫ್ರಮ್ BJP ಅಂಡ್ ಆಲ್ ದೋಸ್ ಥಿಂಗ್ಸ್, ಆಮೇಲೆ ಬಾಕಿ ವಿಚಾರದಲ್ಲಿ ಏನಾದ್ರು ಇಂಟ್ರಾಕ್ಷನ್ಸ್ ಆಗ್ತಾ ಇತ್ತಾ? ಇಲ್ಲ. ಸರ್, ಇದು 1980 ಇಲ್ಲಿ ಜನಸಂಘ ನಿಧಾನಕ್ಕೆ ಬೆಳೀಲಿಕ್ಕೆ ಶುರು ಆಯಿತು, BJP ಬೆಳೀಲಿಕ್ಕೆ ಶುರು ಆಯಿತು. ಐ ಥಿಂಕ್ ದ ಫಸ್ಟ್ ಪಬ್ಲಿಕ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಎವರ್ ಹ್ಯಾಡ್ ಈಸ್ ವಿ ಧನಂಜಯ ಕುಮಾರ್. ಆ ಚುನಾವಣೆ ಹೇಗಿತ್ತು ಸರ್? ಆ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮತ್ತೆ ರಾಜಕೀಯವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಆ ಟೈಮ್? 90s ಅಲ್ಲಿ 91 ಅನ್ಸುತ್ತೆ ಇದು ಪ್ರೊಫೆಷನ್. ಇಲ್ಲ, ನಾನು I used to conduct meetings very frequently. One, that kept grassroots level workers engaged. One, ಹೇಳಬಾರದು, I have spent a lot of money. ಪ್ರತಿ ಮೀಟಿಂಗ್ ಬಂದಾಗ ಕಾಫಿ, ತಿಂಡಿ, ಊಟ, ಪಾರ್ಟಿಯ ಮೆಂಬರ್ ಯಾರು ಬಸ್ ಸ್ಟಾಪ್ ಬಂದರೆ ನಿದ್ದೆ ಮಾಡಬೇಕಾದ್ರೆ ನಮ್ಮ ನರ್ಸಿಂಗ್ ಹೋಮಲ್ಲಿ ರೂಮ್ ಇತ್ತು, ಬರ್ತಿದ್ರು, ನಿದ್ದೆ ಮಾಡ್ತಿದ್ರು, ಹೋಗ್ತಿದ್ರು. ಆ್ಯಂಡ್ ಕೆಲವರು ದುಡ್ಡು ತಗೊಂಡಿದ್ದಾರೆ, ರಿಟರ್ನ್ ಮಾಡಲಿಲ್ಲ, ನಾನು ಕೇಳಲೂ ಇಲ್ಲ. ಸರ್, ಆ ಟೈಮಲ್ಲಿ ಬಹುಶಃ ಜನಸಂಘಕ್ಕೆ ಈ ಥರ ನಿಮ್ಮ ಥರ ಒಂದು ಪಬ್ಲಿಕ್ ಫಿಗರ್ ಹೂ ಕುಡ್ ಸ್ಪೆಂಡ್, ಹೂ ಹ್ಯಾಡ್ ಎ ಕ್ಲೀನ್ ಇಮೇಜ್ ಯಾರು ಸಿಕ್ಕಲಿಲ್ಲ. ಸೊ ಅನಿವಾರ್ಯವಾಗಿ ನೀವೇ ಬೇಕಿತ್ತು. ಅಲ್ಲ, ಈಗ ನಿಮಗೆ ಈ ಬೇರೆ ಕಡೆ ಆಯ್ತು ಅನುಭವ ಆಯ್ತಲ್ಲ, ಯಾಕಂದ್ರೆ ನಿಮ್ಮ ಪ್ರಕಾರ ರಾಜಕೀಯ ಪಕ್ಷದಲ್ಲಿ ಪೊಲಿಟಿಕ್ಸ್ ಕಮ್ಮಿ ಅನ್ಸುತ್ತಾ? ಬಿಕಾಸ್ ಯು ಹ್ಯಾಡ್ ಅ ಗುಡ್ ಟೈಮ್ ಇನ್ BJP. ಅಂದ್ರೆ ನಿಮಗೆ BJP ಜೊತೆ ಆ ಥರ ದೊಡ್ಡ ಮನಸ್ತಾಪ ಮುನಿಸಿಗಳು ಏನೂ ಇಲ್ಲ. ನಿಮ್ಮ ಪಾಪ್ಯುಲಾರಿಟಿಯನ್ನು BJPಲಿ ಯಾರು ಏನು ಅದರ ಬಗ್ಗೆ
ಸಹಿಸದೆ ಏನಾದ್ರು ಗಲಾಟೆ ಆಗಿದೆಯಾ ನಿಮ್ಮ ಜರ್ನಿ ಇನ್ ಬಿಜೆಪಿ ಆರ್ ಇಸ್ ಇಟ್ ವೆರಿ ಪ್ಲಸ್? ಆಗಿದೆ. ಲೈಕ್ ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಾದಪ್ಪನವರಿಗೆ ಸೆಕೆಂಡ್ ಟರ್ಮ್ ಕೊಡುವಾಗ ತುಂಬ ಮಂದಿದು ಆಬ್ಜೆಕ್ಷನ್ ಇತ್ತು. ಅವರು ಎಲ್ಲ ನನ್ನ ಫ್ರೆಂಡ್ಸ್. ನಾನು ಮಾದಪ್ಪನವರ ಹೆಸರು ನಾಮಿನೇಟ್ ಮಾಡಲಿ. ಓಕೆ, ಅದು ಅವರಿಗೆ ಗೊತ್ತಾಯ್ತು, ಮಾದಪ್ಪನಿಗೆ ಗೊತ್ತಾಯ್ತು. ಅದಕ್ಕೆ ಮಾದಪ್ಪನವರು ಮಾಡಿದ್ರು ಏನು, ನನ್ನ ಹತ್ರ ಬರಲಿ, ನನ್ನ ಹತ್ರ ಒಳ್ಳೆಯದಲ್ಲೇ ಇದ್ರು. ನಾಟ್ ಟೆಲ್ ಹಿ ಇಸ್ ಟು ಬಾರೋ ಮನಿ ಫ್ರಮ್ ಮೀ, ಬೇರೆ ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಡಾಕ್ಟರ್ ಚೆಂಗಪ್ಪನ ಕೈ ಹಿಡಿದು ಬಿಟ್ರು. ಪ್ರತಿ ಸಲ ದಿವಸ ಆಗಲೂ ಹೋಗೋದು, ಚೆಂಗಪ್ಪನವರ ಕಾಲು ಹಿಡಿಯೋದು. ಚೆಂಗಪ್ಪನವರಿಗೆ ಆಬ್ಲಿಗೇಷನ್ ಇತ್ತು. ಹಿ ರೆಕಮೆಂಡೆಡ್ ಹಿಸ್ ನೇಮ್ ಫಾರ್ ರೀನಾಮಿನೇಷನ್. ಗೊತ್ತಲ್ಲ, ಅದರಿಂದ ಒಂದು ದೊಡ್ಡ ಇದಾಯಿತು. ಅಂದ್ರೆ ಇದು ಅವರ ಟಿಕೆಟ್ ತಪ್ಪಿದ ಸಂದರ್ಭದಲ್ಲ, ಅಲ್ಲ ಟಿಕೆಟ್ ತಗೊಂಡು ಗೆದ್ದ ಸಂದರ್ಭದಲ್ಲಿ? ತಗೊಳ್ಲಿಕ್ಕೆ ತಪ್ಪಿತು. ತಪ್ಪಿತು. ಆ ತಪ್ಪಿದ ಕೋಪದಲ್ಲಿ ಏನು ಮಾಡಿದರು ಇವರು, ನನ್ನನ್ನು ಡಿಸ್ಮಿಸ್ ಮಾಡಲಿಕ್ಕೆ. ನಾನು ಐ ವಾಸ್ ದ ಪ್ರೆಸಿಡೆಂಟ್ ಟೌನ್ BJP. ಅವ್ರು ಏನು ಮಾಡಿದರು, ಅಲ್ಲಿ ನಾನು ಬೆಂಗಳೂರಿಗೆಲ್ಲ ಮೀಟಿಂಗ್ ಹೋಗ್ತಿರ್ಲಿಲ್ಲ. ಅವ್ರ ಬಿಲ್ಡಿಂಗಲ್ಲಿ ಹೋಗಿ ಒಂದು ಲಾ ಬಂದಿತ್ತು, ಎಲ್ಲ ತುಂಬ ಹೊಸಬ್ರನ್ನು ತರಬೇಕು, ಹೊಸಬ್ರನ್ನು ಅಧ್ಯಕ್ಷ ಮಾಡಬೇಕು. ಇವ್ರು ಏನು ಮಾಡಿದ್ರು, ಡಾಕ್ಟ್ರನ್ನು ತೆಗೆದು ಬಿಡಬೇಕು, ಹೊಸಬ್ರನ್ನು. ದೇ ಯೂಸ್ ದಟ್ ಲಾ ಫಾರ್ ದೇರ್ ಅಡ್ವಾಂಟೇಜ್. ಅಲ್ಲಿ ಕೂಡ ನಾನು ಅದೇ ಮಾಡಿದೆ, ಕೂತ್ಕೊಳ್ತೀಯ ಕೂತ್ಕೋ, ಬಿಟ್ಟುಬಿಟ್ಟೆ. ಅವರು ಏನು ಅದರಲ್ಲಿ ಅವ್ರು ಇನ್ನೂ ಸೋತು ಹೋದರು. ಅವ್ರು ನೆನೆಸಿ ನಾನು ಆಬ್ಜೆಕ್ಟ್ ಮಾಡ್ತೇನೆ ಅಂತ. ಆಯ್ತಲ್ಲ, ಅದಕ್ಕೆ ಹೇಳಿದರು, ನಾವು ನಿನ್ನ ಬಿಲ್ಡಿಂಗೇ ಬೇಡ ಅಂತ ಹೇಳಿ ಬಿಲ್ಡಿಂಗ್ ತೆಗೆದರು. ಇವತ್ತಿನವರೆಗೆ ಅವರಿಗೊಂದು ಬಿಲ್ಡಿಂಗ್ ಸಿಕ್ಕಲಿಲ್ಲ, ನನ್ನ ಬಿಲ್ಡಿಂಗ್ ಬಿಟ್ಟರೆ. ಓಕೆ. ಹಾಗೆ ಅಂದರೆ ಒಂದು ಕಾಲದಲ್ಲಿ RSSನ ಆಫೀಸು ನನ್ನ ಬಿಲ್ಡಿಂಗ್, ಅವರಿಗಾಗಿಯೇ ನಾನು ಎಕ್ಸ್ಟೆಂಡ್ ಮಾಡಿದ್ದು. BJP ಆಫೀಸು ನನ್ನ ಬಿಲ್ಡಿಂಗ್, ವಿಶ್ವ ಹಿಂದೂ ಪರಿಷತ್ನ ಬಿಲ್ಡಿಂಗ್ ಸಹ ನಾನೇ. ಸರ್, ಇಲ್ಲಿ ಈ ವಿಚಾರ ಬರ್ತೀನಿ. ಫಸ್ಟ್ ಟೈಮ್ ಧನಂಜಯ ಕುಮಾರ್ ಗೆದ್ದು ಬಂದ್ರಲ್ಲ, ಅವಾಗ ಹೇಗೆ ಅನಿಸ್ತದೆ? ಯಾಕಂದ್ರೆ ನೀವು ದಟ್ಸ್ ದ ಫಸ್ಟ್ ಪರ್ಸನ್ ಯು ಸಾ ಎಸ್ ಎ, ಯಾಕಂದ್ರೆ ನಿಮಗೆ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕ್ಕೆ, ಹೌದು, ಗದರ್ಲಿಕ್ಕೆ, ಒಟ್ಟಿಗೆ ನಿಲ್ಲಲಿಕ್ಕೆ ಯಾರೊಬ್ರು ಲೀಡರ್ ಅಂದ್ರೆ ಎಲೆಕ್ಟೆಡ್ ಮೆಂಬರ್ ಇತ್ತಲ್ಲ. ನೋಡಿ, ಧನಂಜಯ ಕುಮಾರ್ ಬಿಡುವವರೆಗೆ ಅವರು ಉಳಿದದ್ದು ನನ್ನ ಮನೆಯಲ್ಲಿ. ಈ ನೆವರ್ ಸ್ಟೇಡ್ ಇನ್ ಸುದರ್ಶನ್. ಅಂದ್ರೆ ಅವರು ಪಾರ್ಟಿ ಬಿಡುವವರೆಗೆ ಅಲ್ಲ? ಹೌದು, ಅವ್ರು ಪಾರ್ಟಿ ಬಿಡುವವರೆಗೆ ಕೂಡ ನಿಮ್ಮ ಮನೆಯಲ್ಲಿ. ಅವ್ರ ಜೊತೆ ನಿಮ್ಮ ಇಕ್ವೇಷನ್ ಹೇಗಿತ್ತು? ಒಳ್ಳೆದಿತ್ತು, ಬಹಳ ಒಳ್ಳೆದು. ಇಸ್ ವೆರಿ ಇಂಟೆಲಿಜೆಂಟ್ ಮ್ಯಾನ್, ಐ ಹರ್ಡ್. ಡೈನಮಿಕ್. ಯಾವ ಒಂದು ಸಣ್ಣ ವರ್ಕರೇ ಇರಲಿ, ಹಗಲಿ ಕೈ ಹಾಕಿ ಮಾತಾಡೋದು. ಅವರು ಬರೋದಾದ್ರೆ ಏನು ಹೇಳಲಿಕ್ಕೆ ಏನಿರಲಿಲ್ಲ. ಅವ್ರ ನೆಟ್ಟಿಗೆ ಬರೋದು, ಚಂದ್ರ ಅಂತ ಹೇಳಿ ಊಟ ಮಾಡ್ತೇನೆ ಅಂತ ಹೇಳಿ ಊಟ ಮಾಡೋದು, ಅವ್ರ ರೂಮಲ್ಲಿ ಮಲಗುವುದು, ಎದ್ದುಕೊಂಡು ಹೋಗುವುದು ಇಲ್ಲಿಂದನೇ. ಹೌದು, ಅಷ್ಟಿತ್ತು. ಇಟ್ ವಾಸ್ ವೆರಿ ಇದು. ಒಂದು ಸರ್, ಇದು 1994 ಯು ಹ್ಯಾಡ್ 3 MLAs. ಹೌದು. ಆ ಟೈಮಲ್ಲಿ ನೀವು ಆಲ್ಮೋಸ್ಟ್ ಆ ಟೈಮಲ್ಲಿ ಕೂಡ ಈ ಪಾರ್ಟಿಯಲ್ಲಿ ಆಲ್ಮೋಸ್ಟ್ ನೀವೇ ನಡೆಸ್ತಾ ಇದ್ರಿ ಹೆಚ್ಚು ಇದೆಲ್ಲ. ಅದ ನಂತರ ಆ ವಾತಾವರಣ ಹೇಗಿತ್ತು? ಆಗಿನ ಚುನಾವಣೆಗಳು ಹೇಗಿತ್ತು? ಆಗಿನ ಚುನಾವಣೆಯಲ್ಲಿ ನೋಡಿ, ಐ ವಾಸ್ ದ ಡಿಸ್ಟ್ರಿಕ್ಟ್ ಟ್ರೆಜರರ್. Because nobody was willing to give you money unless the treasurer is a rich man, trustworthy. Okay, fine. So many of the misappropriations were done with the cash money by all. Only checks is to come to me. ಆಯ್ತಲ್ಲ, ಎಷ್ಟು ಅಂತ ಹೇಳಿದರೆ, ಇವತ್ತು ಕೂಡ ನನ್ನ ಹತ್ರ 1 ಲಕ್ಷ ಇತ್ತು. ನಾನು ಮತ್ತೆ ಇನ್ನು ಏನು ಬೇಡ, ನಂದು ಐ ಗ್ರೋನ್ ಓಲ್ಡ್ ಅಂತ ಹೇಳಿ ಬೋಪಾಯನವ್ರ ಹತ್ರ ಕೊಟ್ಟು ಬಂದಿದ್ದೇನೆ ಉಳಿದ ದುಡ್ಡು. ಅವ್ರು ಹೇಳಿದರು, ಡಾಕ್ಟ್ರೇ, ಬೋಪಾಯನವ್ರು ಹೇಳಿದರು, ಪಕ್ಷದಲ್ಲಿ ದುಡ್ಡು ಹಿಂದೆ ಕೊಟ್ಟವರು ಯಾರೂ ಇಲ್ಲ, ನೀನು ಒಬ್ಬರೇ. ನಾನು ಹೇಳಿದೆ, ಬೋಪಾಯಣ್ಣ, ಇದನ್ನು ನೀವು BJPದ ಆಫೀಸ್ ಮಾಡುವಾಗ ಯುಟಿಲೈಸ್ ಮಾಡಿ, ಡೋಂಟ್ ಗಿವ್ ಫಾರ್ ಇಲೆಕ್ಷನ್ಸ್. ಹಾಗೆ
ಇಟ್ಸ್ ಎ ಫೈನಾನ್ಷಿಯಲ್ ಟ್ರಸ್ಟ್ವರ್ತಿನೆಸ್. ವೆರಿ Sir, ಡಿಫಿಕಲ್ಟ್. one more thing. You have seen how the Congress functions, MLAs function. In 1994, when you had 3 BJP ML functioning, ನಿಮಗೇನಾದರೂ ಲಾಂಗ್ ಬ್ಯಾಕ್ ಜನರಲ್ಲಿ ಬದಲಾವಣೆ, ಆಡಳಿತದಲ್ಲಿ ಬದಲಾವಣೆ, ಇದರಲ್ಲಿ ಏನಾದ್ರು ಬದಲಾವಣೆ ಕಾಣ್ತಾ ಇಲ್ಲ? ಯು ಫೆಲ್ಟ್ ಇಟ್ಸ್ ದ ಸೇಮ್ ಈಗನ ಅಲ್ಲ ಆಗ 1994 ಅಲ್ಲಿ ಚೇಂಜ್ ಹಾಗೆ ಏನಿರಲಿಲ್ಲ. ಒಂದು ನಮ್ಮ 4 ಪೋಸ್ಟ್ ನಾವು ಫಿಲ್ ಆದಾಗ ಎವ್ರಿಥಿಂಗ್ ವಾಸ್ ಫೈನ್. ಮತ್ತು ಆಗ ಒಂದು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಿದ್ರು. ಔಟ್ ಇದರ್ ರೆಸ್ಪೆಕ್ಟ್ ಆರ್ ವ್ಯಾಲ್ಯೂ ಫಾರ್ ಮನಿ ಅಂತ ಸಹ ಹೇಳುವುದಿಲ್ಲ. ಇದು ಉದಾಹರಣೆಗೆ ಯಡಿಯೂರಪ್ಪನವ್ರು ಬಂದಾಗ ಅವರು ಹೋಟೆಲಿಗೆ ಹೋಗ್ತಿರ್ಲಿಲ್ಲ, ನಮ್ಮ ಮನೆಗೇನೆ ಬರುವುದು. ಯಡಿಯೂರಪ್ಪ, ಈಶ್ವರಪ್ಪ ಇವರೆಲ್ಲ ಮನೆಗೆ ಬಂದು ಊಟ ಮಾಡೋದು, ಮಾತಾಡೋದು, ಹೋಗೋದು. ಯಡಿಯೂರಪ್ಪನವರಿಗೆ ಇವತ್ತು ರೆಸ್ಪೆಕ್ಟ್ ಉಂಟು. ಎಷ್ಟು ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಅವರು ಮಾರ್ಗದಲ್ಲಿ ನೋಡಿದಲ್ಲಿ ಕಾಲಿಡ್ತಾರೆ ನಿಮ್ಮನ್ನು ನೋಡಿ. ನಾವು ಶೃಂಗೇರಿಗೆ ಹೋದೆವು. ಶೃಂಗೇರಿಗೆ ಹೋದಾಗ ಅವರು ಬಂದಿದ್ರು. ಅವರಿಗೆ ಯಾರ ಹೇಳಿದ್ರು, ಕೊಡಗಿನ ಒಬ್ಬರು ಯಾರ ಬಂದಿದ್ದಾರೆ ನಿಮ್ಮ ಮನೆ ರೂಮಿನ ನೆಕ್ಸ್ಟ್ ಅಂತ. ಅವ್ರು ಜನ ಕಳಿಸಿ ಫ್ರೀ ಇದ್ದಾಗ ಬರ್ತೇನೆ ಅಂತ ಹೇಳಿ ಕಾಲು ಹಿಡಿದು ಹೋಗಿದ್ದಾರೆ. There are people who are sincere at heart. I won't say. Sir, one more thing is, sir, ಈಗ in this journey, being a very popular, ಈಗ ನೀವು ಡಾಕ್ಟರ್ ಆಗಿಬಿಟ್ಟು ಯಾವುದೋ ಒಂದು ಹಂತದಲ್ಲಿ ಈ ರಾಜಕೀಯ ಪಕ್ಷ ಅಥವಾ ಸಂಘಟನೆ ಜೊತೆ ನೇರ ಅಸೋಸಿಯೇಷನ್ ಆಗಬಾರ್ದಿತ್ತು, ಆ ಥರ ಫೀಲಿಂಗ್ ಯಾವ ಥರ ಬಂತ? ಆರ್ ಯು ಹ್ಯಾಪಿ ಅಬೌಟ್ ಯುವರ್ ಆಲ್ ದ ವರ್ಕ್ ಆ್ಯಂಡ್ ಅಸೋಸಿಯೇಷನ್? I am happy. ಯು ಫೆಲ್ಟ್ ನೀವು ಇದನ್ನ ಒಂದು ದೇಶದ ಕೆಲಸ ಅಂತ ಮಾಡಿದ್ರಿ. ಲಿಟ್ಲ್ ವೇರಿಯೇಷನ್ ಇಟ್ ಬೌಂಡ್ ಟು ಅಕ್ಕರ್. ಯಾಕೆಂದರೆ ನನ್ನಿಂದಾಗಿ ಕರಪ್ಷನ್ಗೆ ಚಾನ್ಸ್ ಇರಲಿಲ್ಲ. ಅಷ್ಟು ಟೈಮ್ ನೀವು ಚಾನ್ಸ್ ಇರಲಿಲ್ಲ. ಮತ್ತು ಸೆಕೆಂಡ್, ನನಗೆ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಕೂಡ ಹೆಚ್ಚು ಪವರ್ಫುಲ್ ಪೀಪಲ್ ಹ್ಯಾವ್ ಕಮ್ ಟು ಮೀ. ವೆದರ್ ಇಟ್ಸ್ ಎ ಗವರ್ನರ್, ಸುಂದರ್ ಸಿಂಗ್ ಭಂಡಾರಿ ಅವರು ಬಂದಾಗ ಡೆಲ್ಲಿಯಲ್ಲಿ ಕೇಳಿದ್ರಂತೆ, ನಾನು ಮಡಿಕೇರಿಗೆ ಹೋಗ್ತಿದ್ದೇನೆ, ಎಲ್ಲಿ ಕೂತ್ಕೊಳ್ಳಿ ಅಂತ. ಆಗ ಅದ್ವಾನಿಯವರ ಅಸಿಸ್ಟೆಂಟ್ ಹೇಳಿದ, ನೀವು ಹೋಗ್ತಿದ್ದೀರಾ, ನೋಡಿ ಡಾಕ್ಟರ್ ಪಕ್ಕದಲ್ಲಿ ಹೋಗಿ ಅಂತ. ಇಲ್ಲಿ ಬಂದಾಗ SP ಹೇಳಿದ್ರಂತೆ, ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ನೀವು ಗವರ್ನರ್. ಲುಕ್ ಹಿಯರ್, ಯುವರ್ ಆಫೀಷಿಯಲ್ ದಿಸ್ ಇಸ್ ಡಿಫರೆಂಟ್. He said, I am going to his house. I am going to have lunch in his house. It is too much. Such a big man coming and there. I am blessed with that. ಈಗ ಉದಾಹರಣೆಗೆ ಸತ್ಯ ಸಾಹೇಬನ ಹತ್ರ ಇಂಟರ್ವ್ಯೂ ಸಿಕ್ಕಿದೆ, ಆಯ್ತಾ. ವಾಜಪೇಯಿ ಹತ್ರ ಸಿಕ್ಕಿದೆ. ವೆಂಕಯ್ಯ ನಾಯ್ಡು ನನ್ನ ಮನೆಯಲ್ಲಿ ಉಳಿದಿದ್ದಾರೆ. ವಾಜಪೇಯಿ came to this house? ದಿಸ್ ಹೌಸ್ ಇದು ಬಂದಿದ್ದಾರೆ. ದಯಾನಂದ ಸರಸ್ವತಿ ಅಂದ ಸೇವಾ, ನಾವು ಚಿನ್ಮಯ ಮಿಷನ್ ಅವರು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿದ್ದಾರೆ, ಮಧ್ಯಾಹ್ನ ರೆಸ್ಟ್ ತಗೊಂಡು ಹೋಗಿದ್ದಾರೆ. ಹಾಗೆ ವೆರಿ ಬಿಗ್ ಪೀಪಲ್ ಹ್ಯಾವ್ ಕಮ್ ಅಂಡ್ ಸೀನ್. ಕಲ್ಯಾಣ್ ಸಿಂಗ್ ಬಂದಿದ್ದಾರೆ, ಉಮಾ ಭಾರತಿ ಬಂದಿದ್ದಾರೆ. ಕೊನೆ 2 ಪ್ರಶ್ನೆಗಳನ್ನು ಕೇಳಿ ನಾನು ಮುಗಿಸ್ತೀನಿ. ಒಂದು, ಯು ಹ್ಯಾಡ್ ಅನ್ ಎಕ್ಸಲೆಂಟ್ ಇಕ್ವೇಷನ್ ಟಿಬೇಟಿಯನ್ ಪೇಷಂಟ್ಸ್. ಅವ್ರದ್ದು ಮತ್ತೆ ನಿಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ, ಎಲ್ಲ ನಿಮ್ಮ ಪೇಷಂಟ್ಗಳು ಬೈಲ್ಕೊಪ್ಪದವರು. ಅದ್ರ ಬಗ್ಗೆ ಅದು ಅವರಿಗೆ TB ಕಾಯಿಲೆ ಜೋರಿತ್ತು. ನಾನು ನರ್ಸಿಂಗ್ ಹೋಮ್ ಮಾಡುವಾಗ ನಿಮ್ಗೆ ಗೊತ್ತುಂಟಲ್ಲ ಕರಪ್ಷನ್ದು. ಅವರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಈಗ ಕೂಡಲೇ ಎಕ್ಸ್ರೇ ಮಾಡೋದಿಲ್ಲ, ಸ್ವಲ್ಪ ದುಡ್ಡು ಎಕ್ಸ್ಪೆಕ್ಟೇಷನ್ ಇದೆ. ನಮ್ಮಲ್ಲಿ ಬರುವುದು, ತಗೊಳ್ಳೋದು, ಹೋಗುವುದು ಅಂತ ಆಯಿತು. ಹಾಗೆ ಆಗುವಾಗ ಗೋಲ್ಡನ್ ಟೆಂಪಲಿನ ಚೀಫ್ ರಿಂಪೋಂಚಿ ಆಯ್ತಲ್ಲ, ಅವರಿಗೆ ಹುಷಾರಿಲ್ಲದೆ ಹೋಯಿತು. ಅವರು ಇಂಟರ್ನ್ಯಾಷನಲ್ಲಿ ದಲೈ ಲಾಮನ ಜೂನಿಯರ್ ಸೆಟ್ನಲ್ಲಿ ಬರುವವರು. ಅವರೆಲ್ಲ ನನ್ನ ಹತ್ರ ಬರ್ತಿದ್ರು. ಅವರು ಬರುವಾಗ ಹೇಗೆ ಅಂತ ಹೇಳಿದರೆ, ನನ್ನ ಗೇಟಿನಲ್ಲಿ ಬಂದು ನಿಂತು ಅವರಿಗೆ ಎಸ್ಕಾಟ್
ಒಂದು 20 ಲಾಮಗಳು ಇತ್ತಾಗೆ ಅಂದರೆ 20 ಲಾಮಗಳು ಇತ್ತಾಗೆ ನಡುವಿನಲ್ಲಿ ಅವರು ಬರುವುದು ಆಯ್ತಲ್ಲ ಅಂತ ಬಂದು ನೋಡ್ಲಿಕ್ಕೆ ಇರೋದು ನನ್ನನ್ನು ಅಣ್ಣರೇ ಅವರು ಅಷ್ಟು ಇದಾಯಿತು. ಮತ್ತು ಅವರದು ಗೋಲ್ಡನ್ ಟೆಂಪಲ್ ಮಾಡಿ ಗೋಲ್ಡನ್ ಟೆಂಪಲ್ನ ಹಾಸ್ಪಿಟ್ಲ್ ಓಪನ್ ಆಯಿತು. ಹಾಸ್ಪಿಟ್ಲ್ ಓಪನ್ ಆಗುವಾಗ ಕರೆದಿದ್ದರು, ಹೋಗಿದೆ. ಆಗ ಅಲ್ಲಿ ಯಾವ ಮಿನಿಸ್ಟ್ರ್ ಅಂತ ಗೊತ್ತಿಲ್ಲ, ಮಿನಿಸ್ಟ್ರು ಬಂದಿದ್ದರು. ಅಲ್ಲಿ ಎಲ್ಲ ನ್ಯೂಸ್ ಇತ್ತು ಅವರು ಓಪನ್ ಮಾಡೋದಂತ. ಇವರು ರಿಂಪಂಚಿ ಬಂದು ಹೇಳಿದರು ಪಟ್ಕರ್ ಡಾಕ್ಟರ್ ಹೇಳಿ. ಅವ್ರಿಗೆ ಭಾಳ ಇನ್ಸಲ್ಟ್ ಆಯಿತು ಮಿನಿಸ್ಟ್ರಿಗೆ. ಹೌದು, ಅವರು ಬೆಂಗಳೂರಿಂದ ಬಂದದ್ದು, ನಾನು ಮಡಿಕೇರಿಯಿಂದ ಹೋದದ್ದು, ನಾನು ರಿಬ್ಬನ್ ಕಟ್ ಮಾಡಿದ್ದು. ಅಷ್ಟು ಮಾಡಿದ್ದಕ್ಕೆ ದಲೈ ಲಾಮನ ಮೀಟ್ ಆಗಿದೆ ನಾನು. ಟು ಬಿ ವೆರಿ ಫ್ರ್ಯಾಂಕ್, ಸಿಕ್ಕುವುದಿಲ್ಲ. ದಲೈ ಲಾಮ ಬಂದಾಗ ಎಲ್ಲ ಬಂದವರು, ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಎಲ್ಲ ಸ್ಟೇಜಿನ ಮೂಲೆಯಲ್ಲಿ ನನ್ನನ್ನು ಎಸ್ಕಾಟ್ ಮಾಡಿ ದಲೈ ಲಾಮನ ಮುಂದೆ ಟೊಪ್ಪ ಕೂತ್ಕೊಳಿಸಿದರು. ಅಲ್ಲಿ ಒಬ್ಬರು ಕೇಳಿದ್ರು, ಇವನು ಯಾರು ಆಯ್ತಾ, ಇವನು ಯಾರು ಅಂತ. ರಿಂಪೋಚಿಗ ಡಾಕ್ಟ್ರೇ ಒಂದು ಅದು ಭಾಳ ಅದು ಮರೆತು ಬಿಡ್ತೇನೆ ನಾನು ಹೇಳಲಿಕ್ಕೆ. ದಲೈ ಲಾಮನ್ ಸಿಕ್ಕಿದ್ದು ಇಟ್ಸ್ ಎ ವೆರಿ ರೇರ್. ರಿಂಪೋಚಿ ಸತ್ತಾಗ ನನಗೆ ಜನ ಕಳಿಸಿದ್ದಾರೆ, ನಾವು ಜಯ ಇಬ್ಬರು ಹೋಗಿದ್ದೇವೆ. ಅವರ ಹೆಣವನ್ನು ಇಲ್ಲಿ ಇಟ್ಟಿದ್ದಾರೆ, ನನ್ನ ಫ್ರಂಟ್ ಸೀಟಿನಲ್ಲಿ ಫ್ರಂಟ್ ರೋದಲ್ಲಿ ಕೂತ್ಕೊಳಿಸಿದ್ದಾರೆ. ಸರ್, ನೀವು ಯಾವತ್ತೂ ಹೇಳ್ತಾ ಇರ್ತೀರಾ, ಇಫ್ ಯು ಲುಕ್ ಬ್ಯಾಕ್ ಎಟ್ ಯುವರ್ ಲೈಫ್ ಯು ಹ್ಯಾವ್ ನೋ ರಿಗ್ರೆಟ್ಸ್, ಯು ಫೀಲ್ ಯು ಆರ್ ಲಿವ್ಡ್ ಲಿವ್ಡ್ ಫುಲ್ಲಿ. ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಜನರು ಇನ್ಕ್ಲೂಡಿಂಗ್ ಮೈ ವೈಫ್, ನಾನು ಹೆಂಡತಿ ಹೇಳಿದೆ, ಅವಳಿಗೆ ಸ್ವಲ್ಪ ಸಾವು ಅಂತ ಹೆದರಿಕೆ, ಆಯಿತಾ. ನನಗೆ ಸಾವು ಅಂತ ಹೆದರಿಕೆನೇ ಇಲ್ಲ. ಇವತ್ತು ಸಾಯ್ತೇನೆ ಅಂತ ಹೇಳಿದರೆ ವೆಲ್ಕಮ್ ಅಂತ. ಮತ್ತು ಒಂದು ಕಾರಣ ಅಂತುಂಟು, ನಾನು ಜೀವನದಲ್ಲಿ ಸಾಯೋ ಒಂದು 6 ಮಂದಿದ್ದು ಸಾಯುವುದನ್ನು ನೋಡಿದ್ದೇನೆ. 2 ಗಂಟೆ 3 ಗಂಟೆ, ಒಬ್ಬರನ್ನು 2 ದಿವಸ ನೋಡಿದ್ದೇನೆ. ಇಲ್ಲಿ ಒಬ್ಬರು ಮೆಜಿಸ್ಟ್ರೇಟ್ ಇದ್ದರು, ಮೇರಿಯಿಂದ ಮಾದಪ್ಪ ಅಂತ, MC ನಾರಾಯಣನ ಫ್ಯಾಮಿಲಿಯವರು. ಅವರು ಸೀರಿಯಸ್ ಆಗುವಾಗ ಪ್ರತಿ ಸಲ ಅವರಿಗೆ ನಾನು ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಬದುಕ್ತಿದ್ರು. ಏಡೆ ಸಿರೋಸಿಸ್ ಆಯ್ತಲ್ಲ, ಆ ನಾನ್ ಆಲ್ಕೋಹಾಲ್ ಸಿರೋಸಿಸ್. ಅವರು ಅಂತ ಕರೆದು ಹೇಳಿದರು, ಈ ಸಾರಿ ನನಗೆ ಈಗ ನಾನು ಕೋಮಾಕ್ಕೆ ಹೋಗ್ತೇನೆ ಅಂತ ಗೊತ್ತಾಗ್ತಾ ಉಂಟು, ನನಗೊಂದು ಉಪಕಾರ ಮಾಡಬೇಕು, ಮದ್ದು ಕೊಡಬಾರ್ದು. ಲೆಫ್ಟಿನೆಂಟ್ ಜನರಲ್ದು ಮಾವ, ಲೆಫ್ಟಿನೆಂಟ್ ನಂದವ್ರದ್ದು ಮಾವನ, ನನ್ನ ಮಾವ. ಓಕೆ, ಆಯ್ತಾ, ಭಾಳ ಫೇವರೇಟ್ ನಂದು. ಆಯ್ತಾ, ನೀನು ಒಂದು ಮಾಡಬೇಕು, ನಾನು ಸಾಯುವವರೆಗೆ ನಿನ್ನ ಹತ್ರ ಕೂತ್ಕೊಳ್ಬೇಕು. That is the last thing he wanted from his doctor to sit there. ಮತ್ತೆ ನಾನು ಕೂತೆ ಅವರದ್ದು. ಐ ಹ್ಯಾವ್ ಸೀನ್ ಹಿಮ್ ಡೈಯಿಂಗ್. ಅವರು ಪ್ರತಿ ರಾತ್ರಿ ಹಗಲು ಅವರ ಹೆಣದ ಸಾಯುವವರೆಗೆ ಅಲ್ಲಿಯೇ ಕೂತಿದೆ. ಎಷ್ಟಂತ ಹೇಳಿದರೆ, ಥ್ಯಾಂಕ್ ಮಾಡಲಿಕ್ಕೆ ಜನರಲ್ ನಂದ, ಅವರ ಕೋ ಬ್ರದರ್ಸ್ ಎಲ್ಲ ಬಂದು ನನಗೆ ಮನೆಗೆ ಬಂದು ಥ್ಯಾಂಕ್ಸ್ ಹೇಳಿ ಹೋಗಿ. ಪೇಷಂಟ್ ಲಾಸ್ಟ್ ವಿಷಯ ಅಂದರೆ ಡಾಕ್ಟರ್ನ ಜೊತೆ ಕೂತ್ಕೋಬೇಕು ಆ ಟೈಮಲ್ಲಿ. ಆಯ್ತಿಲ್ಲ, ದಟ್ ಇಸ್ ದೇ. 2-3 ಪೇಷಂಟ್ಸ್ ಸಾಯುವಾಗ ಇದೆ, ಡಾಕ್ಟರ್ ಇರಬೇಕು ಒಟ್ಟಿಗೆ. ಇದ್ರ ಮಧ್ಯದಲ್ಲಿ ಮತ್ತೊಂದು ಕ್ವಶನ್ ಹೇಳ್ಬಿಡ್ತೇನೆ. ಇದು ಒಂದು ಟೈಮಲ್ಲಿ ಕೊಡಗಲ್ಲಿ ಇದ್ದಿತ್ತಂತೆ, ನನ್ನ ಡೆಲಿವರಿ ಡಾಕ್ಟರ್ ಪಾಟ್ಕರ್ ಕೈಲಿ ಮಾಡಿಸಿದ್ರೆ ಮಾತ್ರ ನಾನು ಮದುವೆಗೆ ಒಪ್ಕೊಳ್ಳೋದು ಹೇಳಿ. ಹೌದು ಹೌದು, ಇದು ನನಗೆ ಹೇಳಿದಾರೆ ಗೊತ್ತಾ, ಸುಳ್ಳ್ಯದ ಡಾಕ್ಟರ್ KV ಚಿದಾನಂದ್ ಅವರು ಹೇಳಿದ್ದು ಸರ್ಜರಿ. ಹೌದಾ? ಅದು ವಿಷಯ ಅಲ್ಲಿ. ಹೌದು ಹೌದು, ಅವರದ್ದು ಫ್ಯಾಮಿಲಿ ಅದು ಹಾಗೆ ಆಯಿತು. ಸೂರ್ಯಕುಮಾರ್ದು ಮಗಳು ಹೇಳಿದರು, ನಾನು ಇನ್ನೊಂದು ಮಗು ಮಾಡಬೇಕಂತ ಮಾಡಿದೆ, ನೀವು ಬಿಟ್ಟರಲ್ಲ ಕೆಲಸ, ಬೇಡ ನನಗೆ ಅಂತ, ಇನ್ನು ಬೇಡ ಅಂತ. ಅದೆಲ್ಲ ದೇವರದೇ ಒಂದು. ಸರ್, ಕೊನೆಯದಾಗಿ ಸುದೀರ್ಘವಾಗಿ ಮಾತಾಡಿದ್ದೇವೆ. ಐ ಥಿಂಕ್ 10 ಗಂಟೆಗೆ ಶುರು ಮಾಡಿರೋದು, 2:02 ಆಯಿತು. ನನಗೆ ನನ್ನ ಇಡೀ ಸ್ಟಾಫು, ನಮ್ಮ ಕ್ಯಾಮರಾದವರು ಎಲ್ಲ ಹಸಿವಾಗಿದೆ. ಅಲ್ಲ, ಹಸಿವಲ್ಲ, ಹೃದಯ ತುಂಬಿ ಬಂದಿದೆ. ಫೋನ್ಗಳಲ್ಲಿ ಎಷ್ಟು ಮಿಸ್ ಕಾಲ್ ಉಂಟು, ಯಾರ್ಯಾರು ನೋಡ್ಕೊಳ್ಳಲಿಲ್ಲ, ಸೈಲೆಂಟ್ ಮಾಡಿ ಇಟ್ಟಿದ್ದೀವಿ. ಕೊನೆಯದಾಗಿ ಸರ್, ನನ್ನಂಥವರಿಗೆ, ಯುವಕರಿಗೆ, ಸಮಾಜಕ್ಕೆ ವಾಟ್ ಯು ವಾಂಟ್ ಟು ಟೆಲ್? ಇಫ್ ಯು ವಾಂಟ್ ಟು, ಈಗ ನಿಮ್ಮ ಜೀವನವೇ ಒಂದು ಮೆಸೇಜ್ ಅಂತ ಗೊತ್ತು,
ಒಂದು ಫಸ್ಟ್ ಅಂತ ಹೇಳಿದರೆ ದುಡ್ಡಿನ ಹಿಂದೆ ಹೋಗಬೇಕು. ನೀವು ಎಷ್ಟು ಬಡವರಾಗಿ ದುಡ್ಡಿನ ಹಿಂದೆ ಹೋಗದಿದ್ದರೆ ಜೀವನದಲ್ಲಿ ಯಾವ ಕಷ್ಟ ಬರುವುದೇ ಇಲ್ಲ. ಡಿಸಪಾಯಿಂಟ್ಮೆಂಟ್ ಎಂಬುದು ಇಲ್ಲವೇ ಇಲ್ಲ. ದಟ್ಸ್ ಒನ್. ಮತ್ತು ನೀವು ಮಾಡುವ ಕೆಲಸವನ್ನು ಕರ್ತವ್ಯವನ್ನು ಮಾಡಬೇಕು. ಏನೇ ಇರಲಿ, ಅದು ಗೆಲ್ಲಿ ಸೋಲ್ಲಿ, ಲೆಟ್ ಇಟ್ ಬಿ ಎ ಫೇಲಿಯರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಾಜದಲ್ಲಿ ಬಡವರು ದೊಡ್ಡವರು, ಬೆಳ್ಳಗೆ ಕಪ್ಪು ಗುಳ್ಳ, ಇವನ ಕೆಟ್ಟ ಮನುಷ್ಯರ ಹತ್ರ ಸಹ ಒಳ್ಳೆ ಮಾತಾಡಿ. ಆದರೆ ನೆನಪಿಟ್ಕೊಳ್ಬೇಕು, ಇವನು ಮಾತಾಡೋದಿದ್ರೆ ನೀವು ನೆನಪಿಟ್ಕೊಳ್ಬೇಕು, ಇವನಿಗೆ ನಾನು ವೈರಿ ಅಂತ ಗೊತ್ತುಂಟು, ಆದರೆ ನಾನು ಅವನ ವೈರಿ ಅಲ್ಲ. ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್. ಸರ್, ಥ್ಯಾಂಕ್ ಯು ಸೋ ಮಚ್. ಬಹುಶಃ ನಿಮ್ಮ ಎಲ್ಲ ನೆನಪುಗಳನ್ನು ವಾಪಸ್ ತೆಗೆದಿದ್ದೀವಿ. ಆ್ಯಂಡ್ ಹೇಳೋದಿಲ್ಲ ಅಂತ ಹೇಳಿದ್ದನ್ನು ಕೂಡ ಹೇಳಿಬಿಟ್ಟೆ ನಿಮ್ಮ ಹತ್ರ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಜೈ ಹಿಂದ್, ಥ್ಯಾಂಕ್ ಯು. ನಿಮಗೆ ಇಬ್ಬರಿಗೂ ನಮಸ್ಕಾರಗಳು. ಯಾ